ಎಲ್ಲಾ ಸಹೃದಯರಿಗೆ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಮಹತ್ವದ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಶ್ರೀಯುತ ಮಹೇಶ್ ಕಾಕತ್ಕರ್ ಅವರು ಬಂದಿದ್ದಾರೆ. ಅವರು ಒಳ್ಳೆ ಸಂಸ್ಕೃತ ಬೋಧಕರು ಮತ್ತೆ ಲೇಖಕರು ಮತ್ತೆ ವಿದ್ವಾಂಸರು, ಅಧ್ಯಯನಶೀಲರು. ಅವರ ಮಾತುಗಳನ್ನ ಕೇಳೋದಕ್ಕೆ ನಾವು ಕುತೂಹಲದಿಂದಿದ್ದೇವೆ. ಗೀತೆಯ ಮಹತ್ವ ಹಾಗೂ ಸಂದೇಶ ಬಹಳಷ್ಟು ಎಲ್ಲ ಕಡೆ ಚರ್ಚೆ ಆಗಿರುವಂತ ವಿಷಯ. ಇವತ್ತು ನಮ್ಮ ವೇದಿಕೆಯಲ್ಲಿ ಇದರಿಂದ ಒಂದು ಅಮೃತ ಬರಲಿ, ಇದರಿಂದ ಸಿಗುವಂತ ನವನೀತ ಎಲ್ಲರಿಗೂ ಖುಷಿ ಕೊಡ್ಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಹೇಶ್ ಕಾಕತ್ಕರ್ ಅವರಿಗೆ, ಮೋದ ಹರಿಪ್ರಸಾದ್ ಅವರಿಗೆ ತಮ್ಮೆಲ್ರಿಗೂ ಸ್ವಾಗತವನ್ನ ಕೋರಿ, ಈಗ ಹರಿಪ್ರಸಾದ್ ಅವರು ಒಂದು ನಿಮಿಷದಲ್ಲಿ ಮಹೇಶ್ ಕಾಕತ್ಕರ್ ಅವ್ರ ಬಗ್ಗೆ ಯಾರಿಗೆ ಈಗಾಗಲೇ ಅವರು ಚಿರಪರಿಚಿತರು, ಅದು ಸಭಾ ಮರ್ಯಾದೆಗೆ ಮತ್ತೆ ಗೊತ್ತಿಲ್ಲದೆ ಇರೋರಿಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಕಾಕತ್ಕರ್ ಅವರು ಸಂಸ್ಕೃತ ವಿದ್ವಾಂಸರು. ಇವರ ಪೂರ್ಣ ಹೆಸರು ಮಹೇಶ್ ನಾರಾಯಣ್ ಕಾಕತ್ಕರ್. ತಂದೆ ನಾರಾಯಣ್ ಕಾಕತ್ಕರ್, ತಾಯಿ ಲಕ್ಷ್ಮೀ ಕಾಕತ್ಕರ್. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಇವರ ಊರು. ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ನಂತರ ಬೆಂಗಳೂರಿನ ಪೂರ್ಣಪ್ರಜ್ಞ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ವಿದ್ವತ್ ಪದವಿಯನ್ನ ಪಡೆದಿದ್ದಾರೆ. ಶೃಂಗೇರಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿದ್ಯಾಲಯದಿಂದ ಸಂಸ್ಕೃತದಲ್ಲಿ BEd ಪದವಿಯನ್ನು ಪಡೆದಿದ್ದಾರೆ. ಅಲಂಕಾರ ಶಾಸ್ತ್ರ ಭಾಷಾ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಬರೆದ ಬೃಹತ್ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ದೊರೆತಿದೆ. ವೃತ್ತಿಯಲ್ಲಿ ಸಂಸ್ಕೃತ ಅಧ್ಯಾಪಕರು. 12 ವರ್ಷಗಳ ಕಾಲ ಶೃಂಗೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸರಾಗಿ ಸೇವೆ ಸಲ್ಲಿಸಿದ್ದಾರೆ. ವೃತ್ತಿಯ ಜೊತೆಗೆ ಸಂಸ್ಕೃತ ಸಾಹಿತ್ಯದ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸಂಸ್ಕೃತ ಭಾರತಿ ಎಂಬ ಸಂಘಟನೆಯ ಶೃಂಗೇರಿ ಘಟಕದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಸಂಭಾಷಣಾ ಶಿಬಿರಗಳನ್ನು ಆಯೋಜಿಸಿದ್ದಾರೆ. ಮಕ್ಕಳಿಗಾಗಿ ಸಂಸ್ಕೃತ ಬಾಲಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಆನ್ಲೈನ್ ನಲ್ಲೂ ಸಹ ಕಾಳಿದಾಸ ವಿರಚಿತ ಕೃತಿಗಳ ಬಗ್ಗೆ ಬೋಧನೆ ಮಾಡುತ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಅನೇಕ ಕವಿತೆಗಳನ್ನ ರಚಿಸಿದ್ದಾರೆ. ಅನೇಕ ಸಂಸ್ಕೃತ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಯಕ್ಷಗಾನ ಇವರ ಮತ್ತೊಂದು ಹವ್ಯಾಸ. 5 ಯಕ್ಷಗಾನ ಪ್ರಸಂಗಗಳನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ಇದು ಒಂದು ಚಿಕ್ಕ ಪರಿಚಯ ಮಹೇಶ್ ಕಾಕತ್ಕರ್ ಅವರ ಬಗ್ಗೆ. ಅವರು ನಮ್ಮ ವೇದಿಕೆಯಲ್ಲಿ ಈ ಹಿಂದೆ ಕಾಳಿದಾಸನ ಬಗ್ಗೆ ಬಹಳ ಅದ್ಭುತವಾಗಿ ಒಂದು ಉಪನ್ಯಾಸವನ್ನು ಕೊಟ್ಟಿದ್ರು. ಮಹೇಶ್ ಕಾಕತ್ಕರ್ ಅವರು ದಯವಿಟ್ಟು ಈ ದಿನದ ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಭಗವದ್ಗೀತೆಯ ಸ್ತೋತ್ರವನ್ನು ಮಾಡೋಣ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಕರ್ಮವೀರ ಕ್ಲಬ್ ಹೌಸ್ ಇದಕ್ಕೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಏಕೆಂದರೆ ನಾನು ಸಂಸ್ಕೃತ ಅಧ್ಯಾಪಕ ಹೌದು, ಸಂಸ್ಕೃತ ಭಾಷೆಯ ಪರಿಚಯ ಉಳ್ಳವನು ಹೌದು. ಆದರೆ ಈ ಭಗವದ್ಗೀತೆಯ ಬಗ್ಗೆ ಚಿಂತನೆ ಮಾಡಲಿಕ್ಕೆ ನನಗೆ ಅವಕಾಶ ಇವತ್ತು ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಆಭಾರಿಯಾಗಿದ್ದೇನೆ. ಇಂದು ನಾನು ಭಗವದ್ಗೀತೆಯ ಬಗ್ಗೆ ತಮ್ಮೊಡನೆ ಚಿಂತನೆಯನ್ನು ಮಾಡ್ತೇನೆ ಹೊರತು ಯಾವುದೇ ರೀತಿಯ ಒಂದು ಉಪನ್ಯಾಸ ಮಾಡಲಿಕ್ಕೆ ನಾನು ಸಮರ್ಥನಲ್ಲ. ಏಕೆಂದರೆ ಭಗವದ್ಗೀತೆ ಅನ್ನೋದು ಏನು? ವೇದಗಳ ಸಾರವೇ ಉಪನಿಷತ್ತು. ಅಂತಹ ಉಪನಿಷತ್ತಿನ ಸಾರವೇ ಭಗವದ್ಗೀತೆ. ಅದನ್ನೇ ಈ ಶ್ಲೋಕ ಹೇಳ್ತಾ ಇದೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಷ್ಟು ದೊಡ್ಡ ಮಹಾಭಾರತ ಒಂದು ಕಮಲದ ಹೂವಾದರೆ ಅದರ ಪರಿಮಳವೇ ಭಗವದ್ಗೀತೆ ಅಂತ ವರ್ಣಿಸ್ತಾರೆ. ಹಾಗಾದ್ರೆ ಇದರಲ್ಲಿ ಇಷ್ಟು ವಿಷಯ, ಎಷ್ಟು ಗಹನವಾದ ವಿಷಯ ಇದೆ, ನಮಗೆ ಉಪಯುಕ್ತವಾದ ಎಷ್ಟು ವಿಷಯ ಇದೆ ಅನ್ನೋದನ್ನು ಹಿರಿಯರು ನಮಗೆ ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ, ಅಂಧಗಜನ್ಯಾಯ ಅಂತ. ದೊಡ್ಡ ಆನೆಯನ್ನು ಕುರುಡರು ಹೋಗಿ ಮುಟ್ತಾರಂತೆ. ಬಾಲವನ್ನು ಮುಟ್ಟಿದವನು ಹೇಳ್ತಾನಂತೆ ಆನೆ ಹಾವಿನ ತರ ಇದೆ ಅಂತ. ಕಾಲನ್ನು ಮುಟ್ಟಿದವನು ಆನೆ ಕಂಬತ್ತರ ಇದೆ ಅಂತ. ಕಿವಿಯನ್ನು ಮುಟ್ಟಿದವನು ಆನೆ ಮೊರತ್ತರ ಇದೆ ಅಂತ ಹೇಳ್ತಾನಂತೆ. ಹಾಗೆ ಅಲ್ಪಮತಿಗಳಾದ ನಾವು ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಹೇಳಲಿಕ್ಕೆ ನಾವು ಸಮರ್ಥರಲ್ಲ. ಆದರೂ ಯಥಾಶಕ್ತಿ ಭಗವದ್ಗೀತೆಯ ಚಿಂತನೆ ಮಾಡಿದ್ರಿಂದ ಏನಾಗ್ತದೆ? ವಾರಾಣಸಿ ನಗರದ ಊರಿನಲ್ಲಿ ಒಂದು ಚರಂಡಿ ಇದೆ. ಆ ನೀರು ಹರಿತಾ ಹರಿತಾ ಗಂಗಾ ನದಿಯನ್ನು ಸೇರಿ ಹೇಗೆ ಅದು ಕೂಡ ಗಂಗಾ ನದಿಯೇ ಆಗಿಬಿಡ್ತದೋ ಅದೇ ರೀತಿ
ಅತಿ ಸಾಮಾನ್ಯರಾದ ನಮ್ಮ ಮಾತು ಭಗವದ್ಗೀತೆಯ ವಿಷಯವಾಗಿ ನಾವು ಪ್ರವರ್ತಿಸಿದಾಗ, ನಮ್ಮ ಮಾತನ್ನು ಭಗವದ್ಗೀತೆಯ ವಿಷಯದಲ್ಲಿ ಪ್ರವರ್ತಿಸಿದಾಗ ನಮ್ಮ ಮಾತು ಶುದ್ಧ ಆಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ನಾವು ಚಿಂತನೆ ಮಾಡ್ತಿದ್ದೇವೆ ಹೊರತು ಯಾವುದೇ ರೀತಿಯ ವ್ಯಾಖ್ಯಾನ ಅಲ್ಲ. ಏಕೆಂದರೆ ಶಾಸ್ತ್ರ ಬಹಳ ವಿಶಾಲವಾಗಿದೆ. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಇದು ನಮ್ಮ ಆಧ್ಯಾತ್ಮಿಕ ವಾಂಗ್ಮಯದ ಕಂಬಗಳು. ಈ ಮೂರೂ ಕಂಬಗಳಿಗೂ ಅನೇಕ ಮಹನೀಯರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಆ ಒಂದೊಂದು ವ್ಯಾಖ್ಯಾನ ಅರ್ಥ ಮಾಡ್ಕೊಳ್ಳಿಕ್ಕೂ ಒಂದೊಂದು ಜೀವನ ಬೇಕು ನಮಗೆ. ಒಂದೊಂದು ವ್ಯಾಖ್ಯಾನ ಅರ್ಥ ಮಾಡ್ಕೊಳ್ಳಿಕ್ಕೂ ಒಂದೊಂದು ಜೀವನ ಬೇಕು. ಆದರೂ ಯಥಾಶಕ್ತಿ ನಾವು ಭಗವದ್ಗೀತೆಯಲ್ಲಿ ಏನು ಉಪದೇಶಗಳನ್ನು ಕೊಟ್ಟಿದ್ದಾರೆ, ಏನು ವೇದಾಂತ ಶಾಸ್ತ್ರ, ಪೂರ್ವಮೀಮಾಂಸಾ ಶಾಸ್ತ್ರ ಇದೆ ದೊಡ್ಡದು, ಅದರ ಆಧಾರದಲ್ಲಿ ಹೇಳಲಿಕ್ಕಾಗದಿದ್ರೂ ಕೂಡ ನಮ್ಮ ಸಾಮಾನ್ಯ ಮನುಷ್ಯರ ಒಂದು ನೆಲೆಯಲ್ಲಿ ಅದರ ಬಗ್ಗೆ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ನಾವು ಭಾರತದಲ್ಲಿ ಹುಟ್ಟಿ ಸಂಸ್ಕೃತವನ್ನು ಕಲಿತು ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇದ್ದು ಭಗವದ್ಗೀತೆಯ ಅರ್ಥವನ್ನೇ ತಿಳ್ಕೊಳ್ಳದಿದ್ರೆ ಯಾವ ರೀತಿ ಆಗ್ತದೆ ಅಂದರೆ, ಸ್ಥಾಣುರಯಂ ಭಾರಹಾರ ಕಿಲಾಸೀದ್ ಅಧೀತ್ಯ ವೇದಂ ನವಿಜಾನಾತಿ ಯೋರ್ಥಂ ಅಂತ. ಯಾರು ವೇದವನ್ನು ಓದಿ ಅದರ ಅರ್ಥವನ್ನೇ ತಿಳ್ಕೊಳ್ಳೋದಿಲ್ವೋ ಅವನು ಕಂಬ ಇದ್ದ ಹಾಗೆ ಅಂತ. ಹಾಗಾಗಿ ನಾವು ಭಗವದ್ಗೀತೆಯ ಶ್ಲೋಕಗಳಲ್ಲಿ ಏನು ಉಪದೇಶ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಭಗವದ್ಗೀತೆಯಲ್ಲಿ ಏನು ರಹಸ್ಯವನ್ನು ಹೇಳಿದ್ದಾರೆ ಅದು ಕೃಷ್ಣ ಸ್ವತಃ ತಾನೇ ರಚಿಸಿದ್ದಲ್ಲ ಅಂತ ಅವನು ಹೇಳ್ತಾನೆ. ಹಿಂದೆ ಅದು ಪರಂಪರೆಯಿಂದ ಬಂದದ್ದು ಅಂತ. 5,000 ವರ್ಷಗಳ ಹಿಂದಿನ ಒಂದು ಈ ಗೀತೆ, ಭಗವದ್ಗೀತೆ ಅನ್ನೋದು ಈಗಲೂ ಕೂಡ ಪ್ರಸ್ತುತ ಆಗಿದೆ ಅಂತ ಹೇಳಿದರೆ ಅದು ಎಷ್ಟು ಆಳವಾದ ವಿಷಯಗಳನ್ನು, ಎಷ್ಟು ಗಂಭೀರವಾದ ಮತ್ತೆ ಎಷ್ಟು ಮಹತ್ವಪೂರ್ಣವಾದ ವಿಷಯಗಳನ್ನು ತನ್ನೊಳಗೆ ಇಟ್ಟುಕೊಂಡಿದೆ ಅಂತ ನಮಗೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಎಲ್ಲರೂ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡ್ತೇವೆ. ವೃತ್ತಿಯನ್ನು ಮಾಡುವಾಗ ಎಷ್ಟೋ ಸಲ ಕೆಲವರಿಗೆ ಅನೇಕ ತೊಡಕುಗಳು ಬರ್ತವೆ. ಕೆಲವರು ತಮ್ಮ ಜೀವನವನ್ನು ಸಲೀಸಾಗಿ ಸುಲಭವಾಗಿ ನಿರ್ವಹಿಸ್ತಾ ಹೋಗ್ತಾರೆ. ಕೆಲವರಿಗೆ ಹೆಜ್ಜೆ ಹೆಜ್ಜೆಗೂ ಎಡವುತ್ತಾರೆ, ಕಷ್ಟಪಡ್ತಾರೆ, ದುಃಖ ಪಡ್ತಾರೆ. ಇದಕ್ಕೆ ನಾವು ಪುನರ್ಜನ್ಮ ಸಿದ್ಧಾಂತಕ್ಕೆ ಶರಣು ಹೋಗಬೇಕು. ಯಾಕೆ? ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನು ನಾವಿಲ್ಲಿ ಅನುಭವಿಸಬೇಕಾಗ್ತದೆ. ಆದ್ರಿಂದಲೇ ನಮಗೆ ಪ್ರತಿಕೂಲ ಪರಿಸ್ಥಿತಿಗಳು ಬರೋದು ಅದರಿಂದ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಅಂತಹ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾದ್ರೆ ಈ ರೀತಿಯ ಭಗವದ್ಗೀತೆಯಂತಹ ಗ್ರಂಥಗಳು ನಮಗೆ ಸಹಾಯ ಮಾಡ್ತವೆ. ನಮಗೆ ಜೀವನದಲ್ಲಿ ಬದಲಾವಣೆಗಳು ಬೇಕು. ನಾವು ನಿಂತ ನೀರಾಗಬಾರ್ದು. ಆದರೆ ಬದಲಾವಣೆಗಳಿಗೆ ಹೊಂದಿಕೊಳ್ಳೋದು ಕೆಲವೊಮ್ಮೆ ಕಷ್ಟ ಆಗ್ತದೆ. ಉದಾಹರಣೆಗೆ, ನಮಗೆ ಯಾವುದೇ ಹುದ್ದೆಯಲ್ಲಿರುವಾಗ ವರ್ಗಾವಣೆ ಆಗಬಹುದು, ಅಥವಾ ನಮಗೆ ಇಷ್ಟ ಇಲ್ಲದ ಒಂದು ಸಹೋದ್ಯೋಗಿಗಳೊಡನೆ ಜೀವನ ಮಾಡುವ ಪರಿಸ್ಥಿತಿ ಬರ್ಬೋದು ಸ್ವಲ್ಪ ದಿವಸ. ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಯೋಚನೆ ಮಾಡ್ತಾ ದೈನಂದಿನ ವ್ಯವಹಾರಗಳಿಗೆ ನಮಗೆ ಕಷ್ಟ ಆಗಬಹುದು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ ಕೆಲವು ಶ್ಲೋಕಗಳನ್ನು ಪರಾಮರ್ಶಿಸಿದಾಗ ಇಂತಹ ಪರಿಸ್ಥಿತಿಯನ್ನು ನಾವು ಹೇಗೆ ಎದುರಿಸಬಹುದು ಅಂತ ಯೋಚನೆ ಮಾಡಬಹುದು. ಆಗ ಒಂದು ಪ್ರಶ್ನೆ ಮೂಡಬಹುದು, ಇದು ಆಧ್ಯಾತ್ಮಿಕ ಗ್ರಂಥ ಅಲ್ವೇ? ಆಧ್ಯಾತ್ಮಿಕ ಗ್ರಂಥದಲ್ಲಿ ನಮ್ಮ ದೈನಂದಿನ ಭೌತಿಕ ವಿಷಯಗಳಿಗೆ ಸಂಬಂಧಪಟ್ಟ ಮಾಹಿತಿ ಹೇಗೆ ಬಂದಿದೆ ಅಂತ. ಆದರೆ ಈ ಒಂದು ಗ್ರಂಥದ ವಿಶೇಷ ಏನು ಅಂತ ಹೇಳಿದರೆ, B.Ed ಅಲ್ಲಿ ಸರಳದಿಂದ ಕಠಿಣ ಅಂತ ಒಂದು ಮೆಥಡ್ ಇದೆ, ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಕಡೆಗೆ ಅಂತ. ಅದೇ ರೀತಿ ಆದಿಭೌತಿಕ ವಿಷಯಗಳನ್ನು ಸ್ಪರ್ಶಿಸಿಯೇ ಅದರ ಮುಖಾಂತರ ಆಧ್ಯಾತ್ಮಿಕ ವಿಷಯಗಳ ಪರಿಚಯ ಈ ಭಗವದ್ಗೀತೆಯಲ್ಲಿ ಆಗ್ತದೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ ಪ್ರಸಿದ್ಧವಾದ್ದು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ. ಇಲ್ಲಿ ಆತ್ಮನಿಗೆ ಸಾವಿಲ್ಲ, ಅವನು ಪುನರ್ಜನ್ಮಗಳನ್ನು ಪಡಿತಾನೆ, ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆ ಶರೀರವನ್ನು ಹೊಂತಾನೆ. ಇಲ್ಲಿ ಮರಣ ಹೊಂದುವುದು ಶರೀರ ಮಾತ್ರ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಇದರಲ್ಲಿ ನೋಡಿ, ನಮ್ಮ ಜೀವನದಲ್ಲಿ ಬದಲಾವಣೆಗಳು ಜನ್ಮಗಳಷ್ಟೇ ಅಲ್ಲ, ಒಂದೇ ಜನ್ಮದಲ್ಲಿ ಕೂಡ ಅನೇಕ ಬದಲಾವಣೆಗಳು ಆಗ್ತವೆ. ನೋಡಿ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ,
ವರುಷಕ್ಕೊಂದು ಹೊಸತು ಜನ್ಮ. ಈ ಹಾಡಿನಲ್ಲಿ ನಮಗೆ ಗೊತ್ತಾಗ್ತದೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಬದಲಾವಣೆಗಳಾಗ್ತಾ ಇರ್ತವೆ. ನಿನ್ನೆ ಇದ್ದವರು ನಾವು ಇವತ್ತಿರೋದಿಲ್ಲ. ಒಂದು ದಿನದ ಆಯುಷ್ಯ ಕಮ್ಮಿ ಆದಂತಹ ನಾವಿರೋದು. ಕ್ಷಣ ಕ್ಷಣಕ್ಕೂ ನಾವು ಬದಲಾಗ್ತಾ ಹೋಗ್ತೀವಿ. ಬಾಲ್ಯ, ಯೌವನ, ವಾರ್ಧಕ್ಯ ಇವೆಲ್ಲ ನಮ್ಮ ಶರೀರಕ್ಕೆ ಬರ್ತಾ ಇರ್ತದೆ. ಈ ಎಲ್ಲ ಬದಲಾವಣೆಗಳು ಶರೀರಕ್ಕೆ ಹೊರತು ಆತ್ಮನಿಗೆ ಇಲ್ಲ. ಆದರೆ ಈ ಎಲ್ಲ ಬದಲಾವಣೆಗಳನ್ನು ನಾವು ಅನಿವಾರ್ಯವಾಗಿ ಸಹಿಸಿಕೊಳ್ಳಲೇಬೇಕು. ಒಬ್ಬ ಯೌವನದಲ್ಲಿ ಬಹಳ ಮೆರಿತಿದ್ದ. ಆಮೇಲೆ ವೃದ್ಧಾಪ್ಯ ಬಂದಾಗ ಅಯ್ಯೋ ನಾನು ಎಷ್ಟು ಪರಾಕ್ರಮ ತೋರಿಸ್ತಿದ್ದೆ, ಎಷ್ಟು ಶಕ್ತಿವಂತನಾಗಿದ್ದೆ, ಇವತ್ತು ನಂಗೆ ಹೇಳಕ್ಕೂ ಆಗ್ತಿಲ್ವಲ್ಲ ಅಂತ ವೃದ್ಧಾಪ್ಯ ಬಂದಾಗ ಚಿಂತಿಸ್ತಾನೆ. ಆಗ ಯೋಚನೆ ಮಾಡಬೇಕು, ಹೇಗೆ ಮನುಷ್ಯನಿಗೆ ಪುನರ್ಜನ್ಮ ಅನ್ನೋದಿದೆಯೋ, ಹೇಗೆ ನಮ್ಮ ಹಳೆ ಬಟ್ಟೆಗಳನ್ನು ನಾವು ಬಿಟ್ಟು ಹೊಸ ಬಟ್ಟೆಗಳನ್ನು ಉಟ್ಕೊಳ್ತೀವೋ, ಅದೇ ರೀತಿ ಈ ಅವಸ್ಥೆಗಳ ಬದಲಾವಣೆ ಅನ್ನೋದು ಅನಿವಾರ್ಯ. ನಾನು ಆಗಿದ್ದವನು ಇವತ್ತು ಮುದುಕನಾಗಲೇಬೇಕು, ಅದು ಅನಿವಾರ್ಯವಾದ ವಿಷಯ, ಅದರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಈ ರೀತಿ ಯೋಚನೆ ಮಾಡ್ತಾ ಹೋದಾಗ ಸಣ್ಣ ಪುಟ್ಟ ಚಿಂತೆಗಳು ನಮ್ಮಿಂದ ದೂರ ಆಗಿ ನಮ್ಗೆ ಮನಸ್ಸಿಗೆ ಆನಂದ ಮೂಡ್ತದೆ. ಅದೇ ಹೇಳಿದ್ದಾರೆ ನೋಡಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅಂತ. ಇದೇ ಈಗ ಹೇಳಿದ ವಿಷಯವನ್ನೇ ಈ ಶ್ಲೋಕ ಪುನರುಚ್ಚರಿಸ್ತಾ ಇದೆ. ನಮ್ಗೆ ಜೀವನದಲ್ಲಿ ಅನೇಕ ಸುಖ ದುಃಖಗಳು ಎದುರಿಗೆ ಸಿಗ್ತವೆ. ಸುಖ ಬಂದಾಗ ಹಿಗ್ಗಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು. ಅಂದ್ರೆ ಸುಖಗಳನ್ನು ಅನುಭವಿಸುವ ಒಂದು ಕ್ರಮವನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವು ಮರುಳಾಗಬಾರ್ದು. ಅಂದ್ರೆ ಈ ಸುಖದ ಅನುಭವ ಇದೆಯಲ್ಲ, ಅದರ ಹಿಂದೆ ನಾವು ಹೋಗ್ಬಾರ್ದು. ಏನಾಗ್ತದೆ ಹಾಗಾದ್ರೆ? ಈ ಸುಖ ದುಃಖಗಳ ಬಗ್ಗೆ ಒಂದು ಶ್ಲೋಕ ಇದೆ ನೋಡಿ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ. ಈ ಇಂದ್ರಿಯಗಳಿಂದ ನಮಗೆ ಅನೇಕ ರೀತಿಯ ಸುಖ ದುಃಖಗಳು ಉಂಟಾಗ್ತವೆ. ಉದಾಹರಣೆಗೆ ಕಣ್ಣಿನಿಂದ ಸುಂದರ ದೃಶ್ಯವನ್ನು ನೋಡಿದಾಗ ಆನಂದ ಆಗ್ತದೆ. ನಮಗೆ ನೋಡ್ಲಿಕ್ಕೆ ಅಸಾಧ್ಯವಾದ ದೃಶ್ಯ ನೋಡಿದಾಗ ನಮಗೆ ದುಃಖವೂ ಆಗ್ತದೆ. ಈ ಎರಡರಲ್ಲೂ ನಾವು ಮರಳಾಗಬಾರ್ದು. ಅದೇ ಹೇಳಿದೆ ನನಗೆ, ಆಗಮಾಪಾಯಿನೋ ನಿತ್ಯಾಹ. ನಾನು ಈ ದೃಶ್ಯ ನೋಡ್ತಾ ಇದ್ದೇನೆ, ನಿರಂತರ ನೋಡ್ತಾ ಇರಬೇಕು ಅನ್ನೋ ಭಾವನೆ ನಮ್ಮಲ್ಲಿ ನಾವು ಹುಟ್ಟಿಸ್ಕೊಳ್ಬಾರ್ದಂತೆ. ಆವಾಗ ಯೋಚನೆ ಮಾಡ್ಬೇಕು, ಈ ದೃಶ್ಯ ಸ್ವಲ್ಪ ಹೊತ್ತಿರ್ತದೆ, ಈ ಫೋಟೋ ಸ್ವಲ್ಪ ದಿವಸ ಇರ್ತದೆ, ಅಥವಾ ಈ ನಾಟಕ ಸ್ವಲ್ಪ ಹೊತ್ತಿರ್ತದೆ, ಆಮೇಲೆ ಇದು ಇರೋದಿಲ್ಲ. ಹಾಗಾಗಿ ಇದರಲ್ಲಿ ನಾನು ಮರುಳಾಗಿ ಇಲ್ಲೇ ಸಂಲಗ್ನನಾಗಿ ಇರಬಾರದು ಅನ್ನೋ ಭಾವನೆ ಇಟ್ಟುಕೊಂಡೇ ಆ ಸುಖವನ್ನು ಅನುಭವಿಸ್ಬೇಕಂತೆ. ದುಃಖ ಬಂದಾಗ್ಲೂ ಅಷ್ಟೆ, ಈ ದುಃಖ ತಡಿಲಿಕ್ಕೆ ಆಗ್ತಿಲ್ವಲ್ಲ. ಆದ್ರೆ ಹೇಗೆ ಸುಖವೂ ಅಲ್ಲಿ ಕ್ಷಣಿಕವಾಗಿರ್ತದೋ ದುಃಖವೂ ಕ್ಷಣಿಕವೇ ಅಂತ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ಬೇರೆ ಕಾವ್ಯಗಳಲ್ಲೂ ಹೇಳಿದ್ದಾರೆ. ಚಕ್ರ ತಿರುಗುವಾಗ ಮೇಲ್ಭಾಗ ಕೆಳಗೆ ಬರ್ತದೆ, ಕೆಳಗಿನ ಭಾಗ ಮೇಲೆ ಹೋಗ್ತದೆ. ಅದೇ ರೀತಿ ದುಃಖ ನಮಗೆ ಬಂದಿದ್ರು ಕೂಡ ಒಂದಲ್ಲ ಒಂದು ದಿವಸ ಆ ದುಃಖ ಹೋಗೇ ಹೋಗ್ತದೆ ಅನ್ನೋ ರೀತಿಯಿಂದ ನಾವು ದುಃಖವನ್ನು ಎದುರಿಸ್ಬೇಕಂತೆ. ಹಾಗಾದ್ರೆ ಆಗಮಾಪಾಯಿನೋ ಅನಿತ್ಯಾಹ ಅನ್ನೋ ಭಾವನೆ ಇಟ್ಟುಕೊಂಡೇ ಈ ಸುಖ ಮತ್ತೆ ದುಃಖಗಳನ್ನು ನಾವು ಅನುಭವಿಸ್ಬೇಕಂತೆ. ಆಗ ಏನಾಗ್ತದೆ, ಸುಖಕ್ಕೆ ಮರುಳಾಗಿ ಆ ಸುಖ ನಮಗೆ ಸಿಗದೆ ಇದ್ದಾಗ ಕಳವಳ ಉಂಟಾಗೋದಿಲ್ಲ. ದುಃಖದಿಂದ ನಾವು ಅತ್ಯಂತ ಖಿನ್ನರಾಗಿ ಅಯ್ಯೋ ದುಃಖ ಅಲ್ವೇ ಅಂತ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ತುಂಬಾ ಬಾಡಿ ಹೋಗ್ತದಂತೆ. ಆದ್ರೆ ಎರಡನ್ನೂ ಕೂಡ ಅವೆರಡೂ ಅನಿತ್ಯ, ಅಶಾಶ್ವತ ಅನ್ನೋ ಭಾವನೆಯಿಂದಲೇ ನಾವು ಅವುಗಳನ್ನು ಅನುಭವಿಸ್ಬೇಕು ಅಂತ. ಈಗ ಸಾವು, ಹುಟ್ಟು ಇವೆಲ್ಲ ನಮ್ಮ ಜೀವನದಲ್ಲಿ ಬಂದೇ ಬರ್ತದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ. ಇಲ್ಲಿ ಹುಟ್ಟು ಸಾವು ಅನ್ನೋದನ್ನು ಕೇವಲ ಜನನ ಮರಣಕ್ಕಷ್ಟೇ ಇಟ್ಕೊಳ್ಳೋದು ಬೇಡ. ನಮ್ಮ ಜೀವನದಲ್ಲಿ ಏನೋ ಲಾಭ ಆಗ್ತದೆ, ಅದನ್ನು ಹುಟ್ಟು ಅಂತ ತಿಳ್ಕೊಳ್ಳೋಣ. ಅದು ಕಳೆದು ಹೋಗ್ತದೆ, ಅದನ್ನು ಸಾವು ಅಂತ ತಿಳ್ಕೊಳ್ಳೋಣ. ಇದು ಪ್ರಕೃತಿಯ ಸಹಜ ನಿಯಮ, ಆಯ್ತಾ. ನಮಗೆ ಒಂದು ವಸ್ತು ಬಂದದ್ದು ಶಾಶ್ವತವಾಗಿ ನಮ್ಮಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರಾರಬ್ಧ ಕ್ರಮದ ಅನುಸಾರ ಅದು ಬೇಗ ಕಳೆದೂ ಹೋಗ್ಬೋದು. ಹಾಗಾಗಿ
ಯಾವುದು ನಮ್ಮ ಕೈಯಲ್ಲಿ ಇಲ್ವೋ ಅದರ ಬಗ್ಗೆ ನಾವು ಯೋಚನೆ ಮಾಡಲೇಬಾರದಂತೆ. ಅದನ್ನು ಹೇಳ್ತಾನೆ, ತಸ್ಮಾದ್ ಅಪರಿಹಾರ್ಯರ್ಥೇ ನತ್ವಂ ಶೋಚಿತುಮರ್ಹಸಿ. ಇನ್ನು ನಾವೆಲ್ಲರೂ ಜೀವನದಲ್ಲಿ ದೊಡ್ಡ ಗುರಿಯನ್ನು ಸಾಧಿಸಬೇಕು. ಗುರಿಯನ್ನು ಸಾಧಿಸಬೇಕಾದ್ರೆ ನಮಗೆ ಅದರ ಬಗ್ಗೆ ಒಂದು ಪ್ರೀತಿ ಇರಬೇಕು, ಗುರಿಯ ಬಗ್ಗೆ. ಹಾಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ವಿದ್ಯಾಭ್ಯಾಸವೇ ಅವನ ಗುರಿ. ಅವನು ವಿದ್ಯಾಭ್ಯಾಸ ಬಿಟ್ಟು ಬೇರೇನು ಮಾಡಿದ್ರೂ ಅವನಿಗೆ ಶ್ರೇಯಸ್ಸಿಲ್ಲ ಅಂತ. ಯಾಕಂದ್ರೆ ಪ್ರಥಮೇನಾರ್ಜಿತ ವಿದ್ಯಾ ದ್ವಿತೀಯೇನಾರ್ಜಿತಂ ಧನಂ ತೃತೀಯೇನಾರ್ಜಿತಂ ಪುಣ್ಯಂ ಚತುರ್ಥೇ ಕಿಂಕರಿಷ್ಯತಿ ಅಂತ. ಮನುಷ್ಯನು ತನ್ನ ಜೀವನದ ಮೊದಲ ಭಾಗದಲ್ಲಿ ವಿದ್ಯೆಯನ್ನು ಸಂಪಾದಿಸಬೇಕು, ಎರಡನೇ ಭಾಗದಲ್ಲಿ ಧನ ಸಂಪಾದಿಸಬೇಕು, ಮೂರನೇ ಭಾಗದಲ್ಲಿ ಪುಣ್ಯವನ್ನು ಸಂಪಾದಿಸಬೇಕು. ಹೀಗಿದ್ರೆ ನಾಲ್ಕನೇ ಭಾಗ ಚೆನ್ನಾಗಿ ಅವನು ಕಳೀತಾನೆ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇದು ಯುದ್ಧ ಮಾಡು ಅಂತ ಹೇಳಿರುವ ಬೋಧನೆ ಆಗಿರಬಹುದು. ಪಾರ್ಥೋವತ್ಸ ಸುಧೀರ್ ಭೋಕ್ತ ಅಂತ ಹೇಳಿದಾರಲ್ವಾ. ಈ ಭಗವದ್ಗೀತೆ ಎಂಬ ಹಾಲನ್ನು ಕೃಷ್ಣ ಉಪನಿಷತ್ತೆಂಬ ಗೋವಿನಿಂದ ಕರೆದ. ಹಾಗಾಗಿ ಇದು ಉಪನಿಷತ್ತಿನ ಸಾರ ಆಯಿತು. ಇಲ್ಲಿ ಕರುವನ್ನಾಗಿ ಇಟ್ಟುಕೊಂಡದ್ದು ಅರ್ಜುನನನ್ನು. ಹಾಗಾಗಿ ಅರ್ಜುನನಿಗೆ ಹೇಳಿದ ಉಪದೇಶ ನಮಗೂ ಬರ್ತದೆ. ಹೇಗೆ? ತಾಯಿ ದನದ ಕೊಟ್ಟಿಗೆಯಲ್ಲಿ ಮಕ್ಕಳಿಗೋಸ್ಕರ ಹಾಲನ್ನು ಕರೆಯುವಾಗ ಮುಂಚೆ ಕರುವಿಗೆ ಹಾಲನ್ನು ಕುಡಿಸ್ತಾಳೆ. ಆ ಕರು ತಂದಿಟ್ರೆ ಮಾತ್ರ ಬಹಳ ಸಾರಯುಕ್ತವಾದ ಹಾಲನ್ನು ಆ ದನ ನಮಗೆ ಕೊಡ್ತದೆ. ಹಾಗಾಗಿ ಕೇವಲ ಕರುವಿಗೆ ಮಾತ್ರ ಅಲ್ಲ, ನಮಗೂ ಆ ಹಾಲು ಸಿಗ್ತದೆ. ಇಲ್ಲಿ ಅರ್ಜುನನಿಗೆ ಕೊಟ್ಟ ಉಪದೇಶ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣೆ, ಇದಕ್ಕೋಸ್ಕರ ಒಬ್ಬ ಕ್ಷತ್ರಿಯ ಯುದ್ಧ ಮಾಡಿದ್ರೆ ಅದು ಅವನಿಗೆ ಶ್ರೇಯಸ್ಸು. ಯಾಕೆ? ಅದು ಅವನ ಕರ್ತವ್ಯ. ವಿದ್ಯಾರ್ಥಿಗೂ ಅಷ್ಟೇ, 25 ವರ್ಷದೊಳಗೆ ಅವನು ವಿದ್ಯಾ ಸಂಪಾದನೆ ಮಾಡಿದ್ರೆ ಅವನಿಗೆ ಶ್ರೇಯಸ್ಸು ಉಂಟಾಗ್ತದೆ. ನಿನ್ನ ಕರ್ತವ್ಯ ಏನು, ನಿನ್ನ ಗುರಿ ಏನು, ಅದನ್ನು ಅವೇಕ್ಷ್ಯ ಚೆನ್ನಾಗಿ ನೀನು ಮನಸ್ಸಲ್ಲಿ ಯೋಚನೆ ಮಾಡಬೇಕು. ಅದರಿಂದ ನವಿಕಂಪಿತುಮರ್ಹಸಿ, ಸ್ವಲ್ಪವೂ ಆಚೆ ಈಚೆ ನೀನು ಅಲ್ಲಾಡಬಾರ್ದು, ಅದರಿಂದ ನೀನು ಈಚೆ ಬರಬಾರ್ದು ಗುರಿಯಿಂದ ಅಂತ. ಯಾಕಂದ್ರೆ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಮಾಡಿದ್ರೆ ಅದು ಚೆನ್ನಾಗಿ ತಲೆಗೆ ಹೋಗ್ತದೆ. ಆಮೇಲೆ ವಿದ್ಯಾಭ್ಯಾಸ ಮಾಡಿದ್ರೆ ಏನು ಪ್ರಯೋಜನ? ಅದಕ್ಕೊಂದು ಜೋಕ್ ಹೇಳ್ತಾರೆ, ಓದ್ಬೋದಂತೆ, ಈ ಜನ್ಮದಲ್ಲಿ ಪ್ರಯೋಜನ ಕೊಡದಿದ್ರೂ ಕೂಡ ಮುಂದಿನ ಜನ್ಮದಲ್ಲಿ ಅದು ಪ್ರಯೋಜನಕ್ಕೆ ಬರ್ತದಂತೆ. ಯಾಕಂದ್ರೆ ಈ ಜನ್ಮದಲ್ಲಿ ಓದಿದ ವಿದ್ಯೆ ಸಂಸ್ಕಾರದೊಟ್ಟಿಗೆ ಅವನು ಮುಂದಿನ ಜನ್ಮದಲ್ಲಿ ಹುಟ್ಟಿರ್ತಾನೆ, ಮುಂದಿನ ಜನ್ಮದಲ್ಲಿ ಪ್ರಯೋಜನ ಆಗ್ಬೋದು. ಆದರೆ ಈ ಜನ್ಮದಲ್ಲಿಯೇ ನಾವು ಜನ್ಮ ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ವಿದ್ಯಾರ್ಥಿಯಾದವನು ನಮ್ಮ ಗುರಿಯನ್ನು ಚೆನ್ನಾಗಿ ಸಾಧಿಸಬೇಕು ಅಂತ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬಹುದು. ಒಬ್ಬ ವಿದ್ಯಾರ್ಥಿ ಹಾಸ್ಟೆಲ್ಗೆ ಹೋಗ್ತಾನೆ. ಹಾಸ್ಟೆಲ್ಗೆ ಹೋಗಿ ನನಗೆ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ನಾನು ಓದೋದಿಲ್ಲ ಅಂತ ಓಡಿ ಬರ್ತಾನೆ ತಿಳ್ಕೊಳ್ಳಿ. ಅವನಿಗೆ ಬೇರೆ ಏನಿಲ್ಲ, ಹೋಮ್ ಸಿಕ್ ಅವನಿಗಿರ್ತದೆ. ವಿದ್ಯಾರ್ಥಿ ಗೃಹತ್ಯಾಗಿ ಅಂತ ಒಂದು ಮಾತಿದೆ. ಅವನು ಮನೆಯನ್ನು ಬಿಡಬೇಕು. ಮನೆಯನ್ನು ಬಿಟ್ಟು ಹೋದ್ರೆ ಒಳ್ಳೆ ಗುರುವಿನ ಸಂಸರ್ಗ ಅವನಿಗೆ ಅವನು ಬಂದ್ರೆ ಏನಾಗ್ತದೆ? ಎಲ್ಲರೂ ನಗಾಡ್ತಾರೆ. ಅವನಿಗೆ ಹೇಳ್ಬೇಕು, ನೋಡಪ್ಪ ನೀನೇನಾದ್ರೂ ಬಿಟ್ಟು ಹೋದಿ ಅಂತ ಆದ್ರೆ ಸಮಾಜದಲ್ಲಿ ಇರೋರೆಲ್ಲರೂ ನಗಾಡ್ತಾರೆ ನಿಂಗೆ ಅಂತ. ಕೃಷ್ಣ ಅರ್ಜುನನಿಗೆ ಇದೇ ಮಾತನ್ನು ಹೇಳ್ತಾನೆ, ಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ನಮಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತಲೂ ದೊಡ್ಡದು ಅಂತ ಕೃಷ್ಣ ಹೇಳ್ತಾನೆ. ಇನ್ನೊಂದು ವಿಷಯ ಏನಂದ್ರೆ, ಸಮಾಜದ ಜನರಿಗೆ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದಂದ್ರೆ ಬಹಳ ಸಂತೋಷ. ಓ ಅವನು ಹಾಗಂತೆ, ಅವನು ಫೈಲೂರ್ ಆದ್ನಂತೆ, ಅವನು ಅರ್ಧದಿಂದ ಓಡಿ ಬಂದಂತೆ, ಅವನು ಪ್ರಯೋಜನ ಇಲ್ಲ, ಈ ರೀತಿ ಅವ್ಯಯ ಅಂತ ಏನು ಹೇಳಿದ್ದಾರೆ, ನಿರಂತರವಾಗಿ ಮಾತಾಡ್ತಾನೆ ಇರ್ತಾರೆ. ಹಾಗಾಗಿ ನಾವು ಇನ್ನೊಬ್ಬರ ಅಪಕೀರ್ತಿಗೆ ಗುರಿ ಆಗ್ಬಾರ್ದಪ್ಪ ಅಂತ ಹೇಳಿ ಯಾರು ವಿದ್ಯಾಭ್ಯಾಸವನ್ನು ಬಿಟ್ಟು ಓಡಿ ಹೋಗ್ತಾನೋ ಅಂತಹ ವಿದ್ಯಾರ್ಥಿಗೆ ಈ ಶ್ಲೋಕದ ಒಂದು ಸಾರವನ್ನು ನಾವು ಹೇಳಿ ಉಪದೇಶ ಮಾಡಬಹುದು. ನಾನು ಇಲ್ಲಿ ಕೆಲವು ಶ್ಲೋಕಗಳ ಉಲ್ಲೇಖ ಮಾಡ್ತೇನೆ. ಈ ಶ್ಲೋಕಗಳ ನಿಜವಾದ ಸಾರಾಂಶ ಗೊತ್ತಾಗಬೇಕಾದ್ರೆ ಎಷ್ಟೋ ಅಧ್ಯಯನ ಮಾಡಬೇಕು. ನಮ್ಮೆಲ್ಲರಿಗೂ ಈ ಶ್ಲೋಕಗಳ ಅಧ್ಯಯನ ಆರಂಭಿಸುವ ಪ್ರೇರಣೆ ನನಗೂ ಸಹ ಸಿಗಲಿ ಅನ್ನೋ ದೃಷ್ಟಿಯಿಂದಲೇ ಈ ರೀತಿ ಒಂದು ಚಿಂತನೆಯ ಒಂದು ಯೋಜನೆ ಮಾಡಿಕೊಂಡಿದ್ದೇನೆ. ಮತ್ತೆ ಎಲ್ಲರೂ ಈ ಕಾಲದಲ್ಲಿ ಏಕಾಗ್ರತೆ ಇಲ್ಲ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಹೇಳ್ತಾರೆ, ನಮಗೆ ಏಕಾಗ್ರತೆ ಬರ್ತಿಲ್ಲ ಸರ್, ಓದುವಾಗ ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತದೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ,
ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಈ ವ್ಯವಸಾಯಾತ್ಮಿಕ ಬುದ್ಧಿ ಮತ್ತೆ ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ ಎರಡು ಬುದ್ಧಿಗಳು ನಮ್ಮಲ್ಲಿ ಇರ್ತವಂತೆ. ಯಾವುದು ಅಂದ್ರೆ ಪರಮಾತ್ಮನನ್ನು ಏಕಾಗ್ರತೆಯಿಂದ ಯೋಚಿಸುವ ಬುದ್ಧಿ ವ್ಯವಸಾಯಾತ್ಮಿಕ ಬುದ್ಧಿ ಆಗ್ತದೆ. ಅದು ಅದೇ ಬುದ್ಧಿ ಸಂಸಾರದ ಬಗ್ಗೆ ಯೋಚನೆ ಮಾಡಿದಾಗ ಅವ್ಯವಸಾಯಾತ್ಮಿಕ ಆಗತ್ತೆ ಅಂತ. ಇಲ್ಲಿ ಪರಮಾತ್ಮನ ಸ್ಥಾನದಲ್ಲಿ ವಿದ್ಯಾಭ್ಯಾಸ ಅಂತ ಇಟ್ಕೊಳ್ಳೋಣ. ಒಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ತೊಡಗಿದಾಗ ಅವನ ಬುದ್ಧಿಯಲ್ಲಿ ಎರಡು ಒಂದು ದ್ವಂದ್ವ ಬರ್ತದೆ. ನಾನು ಈ ವಿದ್ಯಾಭ್ಯಾಸ ಮಾಡಲೇ ಅಥವಾ ಹೊರಗಡೆ ಹೋಟ್ಲಲ್ಲಿ ತಿರುಗಾಡ್ಲೆ, ಬಂಕ್ ಹೊಡೆದು ಸಿನಿಮಾ ನೋಡ್ಲೆ, ಮೊಬೈಲಲ್ಲಿ ನೋಡಿ ಆನಂದ ಪಡ್ಲೆ ಅಂತ. ಹಾಗಾದ್ರೆ ವಿದ್ಯಾಭ್ಯಾಸದ ಕಡೆ ಕೇಂದ್ರೀಕರಿಸುವ ಬುದ್ಧಿಯನ್ನು ವ್ಯವಸಾಯಾತ್ಮಿಕ ಬುದ್ಧಿ ಅಂತಲೂ, ಬೇರೆ ವಿಷಯಗಳಿಗೆ ಕೇಂದ್ರೀಕರಿಸುವ ಬುದ್ಧಿಯನ್ನು ಅವ್ಯವಸಾಯಾತ್ಮಿಕ ಬುದ್ಧಿ ಅಂತಲೂ ನಾವು ವ್ಯಾಖ್ಯಾನ ಮಾಡಬಹುದು. ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಇದೆಯಲ್ಲ, ಅದಕ್ಕೆ ಒಂದೇ ಗುರಿ. ಅವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದಕ್ಕೆ ಅನೇಕ ಗುರಿಗಳು, ಬಹುಶಾಖೆಗಳು, ಅನಂತ. ಹಾಗಾಗಿ ನೋಡಿ, ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ. ವಿದ್ಯಾರ್ಥಿಯಾದವನು ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆ ಕಡೆ ಗಮನ ಹರಿಸಿದ ಅಂತ ಆದರೆ ಅಲ್ಲಿ ಅನಂತ ವಿಷಯಗಳು ಬರ್ತವೆ. ಈಗ ನಮ್ಗೆಲ್ರಿಗೂ ದೊಡ್ಡ ಪೆಡಂಭೂತವಾಗಿ ಕಾಡುತ್ತಿರುವ ಮೊಬೈಲ್, ಇದು ನಮ್ಮಂತಹ ಪ್ರಾಯದವರಿಗೂ ಒಮ್ಮೊಮ್ಮೆ ಉಪದ್ರ ಕೊಡ್ತದೆ. ಯಾಕಂದ್ರೆ ಅದರಲ್ಲಿ ಇಡೀ ಪ್ರಪಂಚವೇ ಅಡಗಿದೆ. ಬ್ರಹ್ಮರಾಕ್ಷಸ ಅಂತ ಹೇಳ್ತಾರಲ್ವ, ಆ ರೀತಿ ನಮ್ಮನ್ನದು ಕಾಡ್ತದೆ. ಈ ಮೊಬೈಲ್ ನೋಡುವ ಬುದ್ಧಿಗೆ ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ಬೋದು. ಬಹಳ ಶಾಖೆಗಳು, ಎಂಡ್ಲೆಸ್ ಅಂತ. ಯಾಕಂದ್ರೆ ಅದರಲ್ಲಿ ಕಾರ್ಯಕ್ರಮಗಳು, ರೀಲ್ಸ್ಗಳು ಮುಗಿಯುವುದಂತಲೇ ಇಲ್ಲ, ಒಂದಾದ ನಂತರ ಒಂದು ಬರ್ತಾನೇ ಇರ್ತದೆ. ಹಾಗಾದ್ರೆ ಪರಮಾತ್ಮ, ಸಂಸಾರ, ಈ ಎರಡು ದ್ವಂದ್ವಗಳ ಮಧ್ಯದಲ್ಲಿ ಪರಮಾತ್ಮನನ್ನೇ ಆಶ್ರಯಿಸಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದೇ ರೀತಿ ವಿದ್ಯಾರ್ಥಿಯಾದವನು ವಿದ್ಯಾಭ್ಯಾಸ ಮತ್ತೆ ಹೊರಗಿನ ಆಕರ್ಷಣೆ, ಇವುಗಳಲ್ಲಿ ವಿದ್ಯಾಭ್ಯಾಸವನ್ನೇ ಅವನು ಆಶ್ರಯಿಸಬೇಕು. ಯಾಕಂದ್ರೆ ಹೊರಗಿನ ವಿಷಯಗಳ ಕಡೆ ಅವನ ಬುದ್ಧಿ ಹೋಯ್ತು ಅಂತಾದ್ರೆ, ಈ ಹೋಳಿಗೆಯನ್ನು ಲಟ್ಟಿಸ್ತಾರಲ್ವ ಮಂಡಿಗೆ, ಅದು ಒಂದು ಹಂತದವರೆಗೆ ಲಟ್ಟಿಸ್ಬೋದು. ಅದಕ್ಕಿಂತ ಜಾಸ್ತಿ ಲಟ್ಟಿಸಿದ್ರೆ ಅದು ಹರಿದು ಹೋಗ್ತದೆ. ಅದೇ ರೀತಿ ನಮ್ಮ ಬುದ್ಧಿಯೇ ನಾಶ ಆಗಿ ಹೋಗ್ಬೋದು. ಆ ಸಾಗರದಲ್ಲಿ ಮುಳುಗಿ ಅಥವಾ ಬಿಸಿ ಕಾವಲಿ ಮೇಲೆ ನೀರಿನ ಹನಿ ಬಿದ್ದ ಹಾಗೆ ನಮ್ಮ ಬುದ್ಧಿಯೇ ಇಲ್ಲ ಅಂತ ಆಗ್ಬೋದು. ಹಾಗಾಗಿ ಸಾಂಸಾರಿಕ ವಿಷಯಗಳು, ಮನೋರಂಜನೆ ವಿಷಯಗಳು, ಇವುಗಳ ಕಡೆ ವಿದ್ಯಾರ್ಥಿಯಾದವನು ಹೋಗಬಾರದು ಅನ್ನೋದು ಈ ಕೃಷ್ಣನ ಉಪದೇಶದಿಂದ ನಾವು ತಿಳ್ಕೊಳ್ಬಹುದು. ನೋಡಿ, ಇನ್ನೊಂದು ಮಾತು ಹೇಳ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ ಅಂತ. ಅಂದ್ರೆ ಯಾರು ಈ ಭೋಗೈಶ್ವರ್ಯ ಪ್ರಸಕ್ತರು ಅಂದ್ರೆ ಬೇರೆ ವಿಷಯಗಳು, ವಿದ್ಯಾಭ್ಯಾಸಕ್ಕಿಂತ ಬೇರೆ ವಿಷಯಗಳಲ್ಲಿ ಮಗ್ನರಾದವರಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದು ಬರೋದೇ ಇಲ್ಲ ಅಂತ. ಯಾಕಂದ್ರೆ ಒಮ್ಮೆ ಮನಸ್ಸು ಹಾಳಾಗಿ ಹೋಗ್ಬಿಟ್ರೆ ಬಹಳ ಕಷ್ಟ. ಹಾಗಾಗಿ ಅವುಗಳ ಕಡೆ ಅಟ್ರಾಕ್ಷನೇ ಬರದ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ಈ ಶ್ಲೋಕದಿಂದ ನಾವು ಇಂದಿನ ಕಾಲಕ್ಕೂ ಅನ್ವಯ ಮಾಡಿಕೊಳ್ಳುವಂತಹ ಉಪದೇಶವನ್ನು ತಿಳ್ಕೊಳ್ಳಬಹುದು. ಹಾಗಾದ್ರೆ ಹೊರಗಿನ ವಿಷಯಗಳಿಗೆ ಆಕರ್ಷಿತವಾದ ಮನಸ್ಸನ್ನು ನಾವು ಹೇಗೆ ಸರಿದಾರಿಗೆ ತರುವುದು? ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಮೆ ತನ್ನೆಲ್ಲ ಅಂಗಗಳನ್ನು ಒಳಗಡೆ ಇಟ್ಕೊಳ್ಳುತ್ತಂತೆ ಅಪಾಯ ಬಂದಾಗ. ಅದೇ ರೀತಿ ನಮ್ಮ ಇಂದ್ರಿಯಗಳು ಬಹಿರ್ಮುಖವಾಗಿ ಆಯಾಯ ವಿಷಯಗಳಲ್ಲಿ ರಮಿಸ್ತಾ ಇರ್ತವೆ. ಕಣ್ಣು ಸುಂದರವಾದ ದೃಶ್ಯದಲ್ಲಿ, ಕಿವಿ ಆಪ್ಯಾಯಮಾನವಾದ ಸಂಗೀತದಲ್ಲಿ, ಮೂಗು ಗಂಧದಲ್ಲಿ, ನಾಲಿಗೆ ರುಚಿಯಲ್ಲಿ, ಚರ್ಮ ಹಿತಸ್ಪರ್ಶದಲ್ಲಿ ಮಗ್ನವಾಗಿರ್ತದೆ, ವಿಹರಿಸ್ತಾ ಇರ್ತದೆ. ಆಗ ಪರಮಾತ್ಮನ ಕಡೆ ಇಂದ್ರಿಯಗಳು ಕೇಂದ್ರೀಕೃತವಾಗೋದಿಲ್ಲ. ಇದನ್ನೇ ನಾವು ವಿದ್ಯಾರ್ಥಿಯ ದೃಷ್ಟಿಯಲ್ಲೂ ನೋಡಬಹುದು. ಹೊರಗಿನ ಆಕರ್ಷಣೆಗಳಿಗೆ ಆಕರ್ಷಿತನಾದ ವಿದ್ಯಾರ್ಥಿಯ ಮನಸ್ಸು ಹೇಗೆ ತರೋದು ಅಂದ್ರೆ, ಆಗ ಈ ಉದಾಹರಣೆಗಳನ್ನು ಕೊಟ್ಟು ಹೇಳಬೇಕು. ನೋಡಪ್ಪ, ನೀನು ಈ ಆಮೆಯನ್ನು ನೋಡು. ಆಮೆ ಹೇಗೆ ತನ್ನೆಲ್ಲ ಅಂಗಗಳನ್ನು ಒಳಗೆ ಎಳ್ಕೊಳ್ತದೋ ಅದೇ ರೀತಿ ನಿನ್ನ ಈ ಇಂದ್ರಿಯಗಳಿದಾವಲ್ಲ, ಹೊರಗಡೆ ಆಕರ್ಷಣೆ ಒಳ್ಳದಂತೆ ನೀನು ನೋಡಬೇಕು. ಒಂದು ಮಾತು ಬರ್ತದೆ,
ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅಂತ. ಊಟ ಸ್ವಲ್ಪ ಕಮ್ಮಿ ಮಾಡಬೇಕಂತೆ. ಯಾವಾಗಲೂ ಇಂದ್ರಿಯಗಳ ಮೇಲೆ ಹತೋಟಿ ಬರಬೇಕು ಅಂತ ಆದ್ರೆ ಊಟವನ್ನು ಕಮ್ಮಿ ಮಾಡಬೇಕು. ಹಾಗಂತ ಹೇಳಿ ಪೂರ್ತಿ ಉಪವಾಸ ಮಾಡೋದಲ್ಲ. ಯಾಕಂದ್ರೆ ಒಂದು ಮಾತು ಬರುತ್ತಿದೆ, ಅತಿ ಊಟ ಮಾಡುವವನಿಗೂ ಸುಖ ಇಲ್ಲ, ಊಟ ಮಾಡದೇ ಇರುವವನಿಗೂ ಸುಖ ಇಲ್ಲ ಅಂತ. ಹಾಗಾದ್ರೆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಲು ಮಿತವಾದ ಆಹಾರ ನಾವು ಸ್ವೀಕರಿಸಬೇಕು. ಅದರಿಂದ ಇಂದ್ರಿಯಗಳ ಮೇಲೆ ಹತೋಟಿ. ಲೆಕ್ಕಕ್ಕಿಂತ ಜಾಸ್ತಿ ಊಟ ಮಾಡಿದ್ರೆ ನಿದ್ರೆ ಜಾಸ್ತಿ ಬರುತ್ತದೆ, ಅವನಿಗೆ ಏಕಾಗ್ರತೆ ಬರೋದಿಲ್ಲ, ಓದ್ಲಿಕ್ಕಾಗೋದಿಲ್ಲ. ಹಾಗಾಗಿ ಹೊರಗಿನ ಆಕರ್ಷಣೆಗಳನ್ನು ದೂರೀಕರಿಸಿ ನಿದ್ರೆ ಬಾರದ ಹಾಗೆ ಒಳ್ಳೆಯ ಆಹಾರವನ್ನು ತಗೊಂಡ್ರೆ ವಿದ್ಯಾರ್ಥಿ ವಿದ್ಯಾಭ್ಯಾಸದಲ್ಲಿ ಅವನು ಸಮರ್ಥನಾಗ್ತಾನೆ, ಸಫಲನಾಗ್ತಾನೆ. ಇನ್ನೊಂದು, ಈ ಕಾಲದಲ್ಲಿ ಎಲ್ಲಿ ನೋಡಿದ್ರೂ ಜನರಲ್ಲಿ ದ್ವೇಷ, ಅಸೂಯೆ, ಆಸೆ ಇವೆಲ್ಲ ತುಂಬಿವೆ. ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ ಏನಾದರೂ ಉಪದೇಶ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಹೌದು ಅನ್ನಬೇಕು. ಭಗವದ್ಗೀತೆ ಯಾಕೆ ಬೇಕು, ಅದರಿಂದ ಏನು ಪ್ರಯೋಜನ ಅಂತ ಕೇಳಿದಾಗ ಈಗ ನಾವು ಚಿಂತಿಸುವ ವಿಷಯಗಳನ್ನು ಅವರ ಎದುರಿಡಬೇಕು. ಈ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಇಂದು ಈ ಸಮಾಜದಲ್ಲಿ ಏನೆಲ್ಲ ಅಪರಾಧಗಳಾಗ್ತಿದ್ದಾವೋ, ಯಾವ್ಯಾವ ವಿಷಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗ್ತದೋ, ಕೋರ್ಟ್ ಕೇಸ್ ಆಗ್ತದೋ, FIR ಆಗ್ತದೋ, ಎಲ್ಲ ವಿಷಯದ ಹಿನ್ನೆಲೆಯಲ್ಲಿ ಈಗ ಹೇಳಿದ ಅಂಶಗಳೇ ಇರುವುದು. ಮನುಷ್ಯನು ತನ್ನ ಇಂದ್ರಿಯಗಳಿಗೆ ದಾಸನಾಗಿ ವಿಷಯಗಳಿಗೆ ಅವನು ಮರುಳಾದಾಗ ಆ ವಿಷಯಗಳ ಬಗ್ಗೆ ಅವನಿಗೆ ಆಸೆ ಉಂಟಾಗ್ತದೆ. ಅದಕ್ಕೆ ಸಂಗಾತ್ ಸಂಜಾಯತೆ ಕಾಮಃ ಅಂತ. ಹಾಗಾದ್ರೆ ಒಂದು ಸುಂದರವಾದ ವಸ್ತುವನ್ನು ನೋಡ್ತಾನೆ, ಆ ವಸ್ತುವನ್ನು ನೋಡಿ ಅಲ್ಲೇ ಬಿಟ್ರೆ ಪರವಾಗಿಲ್ಲ, ಅದನ್ನು ನಿರಂತರವಾಗಿ ನೋಡ್ತಾ ಇದ್ರೆ ಅದು ನನಗೆ ಬೇಕು ಅಂತ ಅವನಿಗೆ ಆಸೆ ಉಂಟಾಗ್ತದಂತೆ. ಆಮೇಲೆ ಎಷ್ಟು ಚೆನ್ನಾಗಿದೆ, ನಾನು ನೋಡ್ತಾ ಇದ್ದೇನೆ ಇದನ್ನು ಅಂತ. ಯಾರಾದ್ರೂ ಇವನನ್ನು ನೋಡೋ ಕಾರ್ಯಕ್ಕೆ ವಿಘ್ನ ಮಾಡಿದ್ರೆ, ಅಬ್ಬಾ ನಾನು ಇಷ್ಟು ಸುಂದರವಾದ ವಸ್ತುವನ್ನು ನೋಡ್ತಾ ಇದ್ದೆ, ಇವ ವಿಘ್ನ ಮಾಡ್ತಿದ್ದಾನಲ್ಲ, ಅವನಿಗೆ ಕೋಪ ಬರ್ತದಂತೆ. ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ. ಕೋಪಗೊಂಡು ಅದರ ಮೇಲೆ ಅವನಿಗೆ ಇನ್ನೂ ಆಸೆ ಜಾಸ್ತಿ ಆಗ್ತಂತೆ. ಅಯ್ಯೋ ನನ್ನಿಂದ ಅವನು ಕಸ್ಕೋತಾ ಇದ್ದಾನಲ್ಲ, ನಾಳೆಯಿಂದ ನಂಗೆ ಸಿಗ್ಲಿಕ್ಕಿಲ್ಲ, ಹಾಗೆ ಹೀಗೆ ಅಂತ ಅದರ ಬಗ್ಗೆ ಇನ್ನೂ ಅವನು ಮೋಹಕ್ಕೊಳಗಾಗ್ತಾನೆ. ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಅವನಿಗೆ ಹಿಂದೆ ಓದಿದ್ದೆಲ್ಲ ಉಪದೇಶಗಳು ಎಲ್ಲ ಮರ್ತೋಗ್ತದಂತೆ. ಸದುಪದೇಶಗಳು, ಯಾವುದು ಒಳ್ಳೆದು ಯಾವುದು ಕೆಟ್ಟದು ಅಂತ ಏನು ಶಾಸ್ತ್ರ ಓದಿದ್ರೂ ಕೂಡ ಅದು ಅವನಿಗೆ ಮರ್ತೋಗ್ತದೆ, ಸ್ಮರಣೆಗೆ ಬರೋದಿಲ್ಲ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ. ಆ ಸ್ಮರಣೆ ಬರುವುದಿಲ್ಲ ಅಂತ ಆದ್ರೆ ಅವನ ಬುದ್ಧಿಯೇ ಕೆಲಸ ಮಾಡೋದಿಲ್ಲ ಅಂತೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿನಾಶದಿಂದಲೇ ಅವನು ಈ ರೀತಿ ಅಪರಾಧಗಳನ್ನು ಮಾಡಿ ನಾಶ ಹೊಂತಾನೆ ಅಂತ. ಹಾಗಾದ್ರೆ ಈ ಉಪದೇಶವನ್ನು ಕೊಟ್ರೆ ಅವನು ಅಪರಾಧ ಮಾಡಿ ಅವನು ಶಿಕ್ಷೆ ಅನುಭವಿಸಿ ಹೊರಗೆ ಬರೋದಕ್ಕಿಂತ ಅಪರಾಧ ಮಾಡದ ಪ್ರಜೆಗಳನ್ನೇ ನಾವು ಸೃಷ್ಟಿಸಬಹುದು. ಬಾಲ್ಯಕಾಲದಲ್ಲಿಯೇ ಈ ಶಿಕ್ಷಣವನ್ನು ಕೊಟ್ರೆ, ಅಂದ್ರೆ ಇಂದ್ರಿಯಗಳಿಗೆ ದಾಸನಾಗಬಾರ್ದು, ಅದರಿಂದ ಏನು ತೊಂದರೆ ಆಗ್ತದೆ, ಈ ರೀತಿ ಬಾಲ್ಯಕಾಲದಿಂದಲೇ ಸಂಸ್ಕಾರಗಳನ್ನು ಕೊಡ್ತಾ ಬಂದ್ವಿ ಅಂತ ಆದ್ರೆ ಅಪರಾಧ ಮಾಡದ ಜನಾಂಗವನ್ನೇ ನಾವು ಸೃಷ್ಟಿಸಬಹುದು. ಹೇಗೆ ನೋಡಿ, ಸಣ್ಣ ಮಕ್ಕಳಿಗೆ ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ ಕೊಡ್ತಾರೆ, ಯಾಕೆ ಭವಿಷ್ಯದಲ್ಲಿ ಅವನು ಯಾವುದೇ ರೋಗಕ್ಕೆ ತುತ್ತಾಗಬಾರ್ದು ಅಂತ. ಅದೇ ರೀತಿ ಈ ರೀತಿಯ ಉಪದೇಶಗಳನ್ನು ಬಾಲ್ಯಕಾಲದಲ್ಲಿಯೇ ನಾವು ಕೊಟ್ರೆ ಅದು ಧರ್ಮ ಶಿಕ್ಷಣ ಅಂತಲೇ ಕರಿಬಹುದು. ಇದನ್ನು ಕೊಟ್ರೆ ಅಪರಾಧರಹಿತ ಸಜ್ಜನ ಜನಾಂಗವನ್ನು ನಾವು ಸೃಷ್ಟಿಸಬಹುದು. ಹಾಗಾಗಿ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಏನು ಶ್ಲೋಕಗಳಿದ್ದಾವೆ, ಇವುಗಳನ್ನು ನಾವು ಎಲ್ಲ ಮಹನೀಯರ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಓದೋಣ. ಯಾಕಂದ್ರೆ ಭಗವದ್ಗೀತೆಗೆ ಎಷ್ಟು ವ್ಯಾಖ್ಯಾನಗಳು ಬಂದಿದ್ದಾವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಶ್ಲೋಕಗಳನ್ನು ಇಟ್ಟುಕೊಂಡು ನಮ್ಮ ಭವಿಷ್ಯದ ಜನಾಂಗವನ್ನು ನಿರ್ಮಾಣ ಮಾಡುವಲ್ಲಿ ನಾವು ಸಲಹೆಗಳನ್ನು ಪಡಿಬಹುದು. ವಿಶೇಷವಾಗಿ ಈ ಶ್ಲೋಕಗಳ ಅಧ್ಯಯನವನ್ನು ಇಂದಿನ ಕಾಲದಲ್ಲಿ ನಾವು ಮಾಡಲೇಬೇಕು. ಈಗ ಒಂದು ಪ್ರಶ್ನೆ, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಬೇಕು, ಬೇರೆ ಯಾರೂ ನಮ್ಮನ್ನು ಬಂದು ಉದ್ಧರಿಸಿಕೊಳ್ಳೋದಿಲ್ಲ ಅನ್ನೋ ಪ್ರಜ್ಞೆಯು ನಮ್ಮಲ್ಲಿ ಯಾವಾಗಲೂ ಬೇಕಾಗ್ತದೆ. ಅದಕ್ಕೆ ಒಂದು ಶ್ಲೋಕ ಇದೆ, ಉದ್ಧರೇದಾತ್ಮನ ಆತ್ಮಾನಂ ನಾತ್ಮಾನಂ ಅವಸಾದಯೇತ್, ಆತ್ಮೇವ ಹ್ಯಾತ್ಮನೋ ಬಂಧು
ಆತ್ಮೈವ ರಿಪುರಾತ್ಮನಃ ಅಂತ. ಇಲ್ಲಿ ಆತ್ಮೈವ ಆತ್ಮನಃ ಬಂಧು, ಅಲ್ಲಿ ಏವ ಶಬ್ದ ಇದೆ. ಆತ್ಮವೇ, ನಾವೇ ನಮ್ಮ ಬಂಧು, ನಾವೇ ನಮ್ಮ ಶತ್ರು ಅಂತ. ಹಾಗಾಗಿ ನಾವು ಉದ್ಧಾರ ಆದ್ರೆ ನಮ್ಮಿಂದಲೇ ಹೊರತು ಬೇರೆಯವರಿಂದಲ್ಲ, ನಾವು ಹಾಳಾದ್ರೆ ನಮ್ಮಿಂದಲೇ ಹೊರತು ಬೇರೆಯವರಿಂದ ಅಲ್ಲ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ ಅವನೇ ಓದ್ಬೇಕು ಹೊರತು ಅವನ ತಮ್ಮ ಓದಿದ್ರೆ ಅವನಿಗೆ ಆಗೋದಿಲ್ಲ, ಅವನು ಪಾಸ್ ಆಗೋದಿಲ್ಲ. ಅವನೇ ಓದಬೇಕು. ಜೀವನದ ಎಲ್ಲ ಕೆಲಸಗಳಲ್ಲಿಯೂ ನಾವು ಗುರಿ ಮುಟ್ಟಬೇಕಾದ್ರೆ, ಸಾರ್ಥಕ ಆಗಬೇಕಾದ್ರೆ ನಾವು ನಮ್ಮನ್ನು ಉದ್ಧರಿಸಿಕೊಳ್ಳಬೇಕು. ಇನ್ನೊಂದು ವಿಷಯ, ನಾವು ಆಧ್ಯಾತ್ಮಿಕವಾಗಿ ಮಾತಾಡ್ಲಿಕ್ಕೆ ಹೋದಾಗ ಸತ್ತ ಮೇಲೆ ಮೋಕ್ಷ ಇತ್ಯಾದಿ ಲೋಕಗಳ ಬಗ್ಗೆ ಮಾತಾಡ್ತೇವೆ. ಆ ಲೋಕದಲ್ಲಿ ನಾವು ಸಂಚರಿಸುವಾಗ ನಾವೊಬ್ಬರೇ ಇರ್ತೇವೆ ಹೊರತು ಯಾರೂ ನಮ್ಮೊಟ್ಟಿಗಿರುವುದಿಲ್ಲ ಅಂತೆ. ಹಾಗಾಗಿ ನಮ್ಮ ಕುಟುಂಬದವರು ಏನೇ ಶ್ರಾದ್ದ ಮಾಡಲಿ, ನಮ್ಮ ಕುಟುಂಬದವರು ಏನೇ ತರ್ಪಣ ಕೊಡ್ಲಿ, ನಾವು ಕೂಡ ಪುಣ್ಯ ಸಂಪಾದನೆ ಮಾಡಿರ್ಬೇಕಂತೆ. ನಾವು ಕೂಡ ಪುಣ್ಯ ಸಂಪಾದನೆ ಮಾಡಬೇಕು, ನಾವೇ ಮೇಲೆ ಹೋಗಬೇಕು. ಉದ್ಧರೇದಾತ್ಮನಾತ್ಮಾನ, ಇದು ಭೌತಿಕ ಜೀವನದಲ್ಲೂ ಹೌದು, ಆಧ್ಯಾತ್ಮಿಕ ಜೀವನದಲ್ಲೂ ಹೌದು. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಬೇಕೇ ಹೊರತು ಬೇರೆ ಇವರು ನಮ್ಮನ್ನು ಉದ್ಧರಿಸೋದಿಲ್ಲ. ಇದಕ್ಕೆ ಒಂದು ಹಿಂದಿ ಹಾಡಲ್ಲಿ ಹೇಳ್ತಾರೆ, ಸುಳ್ಳು ಹೇಳಬೇಡ, ಭಗವಂತನ ಹತ್ರ ಹೋಗುವಾಗ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಎತ್ತಿನ ಗಾಡಿ ಇರೋದಿಲ್ಲ, ಕುದುರೆ ಇರೋದಿಲ್ಲ, ಕಷ್ಟಪಟ್ಟು ನಡಿಬೇಕು ಅಂತ. ತುಂಬಾ ಪುಣ್ಯವಂತರಾದ್ರೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಏನು ಪುಣ್ಯ ಮಾಡದಿದ್ರೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಕಲ್ಲು ಮುಳ್ಳು ದಾರಿಯಲ್ಲಿ. ಅಲ್ಲಿ ನಾವೇ ನಮ್ಮನ್ನು ಕಾಪಾಡ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಅದೇ ರೀತಿ ಲೌಕಿಕ ಜೀವನದಲ್ಲಿಯೂ ಕೂಡ ನಮ್ಮ ಉದ್ಧಾರ ನಾವೇ ಮಾಡಬೇಕು, ನಮ್ಮ ಪರೀಕ್ಷೆಯನ್ನು ನಾವೇ ಪಾಸ್ ಮಾಡಿಕೊಳ್ಬೇಕು ಅನ್ನೋ ಪ್ರೇರಣೆ ನಮಗೆ ಬೇಕು. ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್ ಅನ್ನೋ ಸುಭಾಷಿತ ಇದೇ ಅರ್ಥವನ್ನು ಹೇಳ್ತದೆ. ಅದು ಶ್ಲೋಕ ಇದೆಯಲ್ಲ ಪ್ರಸಿದ್ಧ, ತ್ಯಜೇದೇಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್ ಅಂತ. ಒಂದು ಕುಲ ಉದ್ಧಾರ ಆಗ್ಬೇಕಾದ್ರೆ ಆ ಕುಲದ ಒಬ್ಬ ಸದಸ್ಯನನ್ನು ನಾವು ತ್ಯಜಿಸಬೇಕಾಗ್ತದೆ. ಉದಾಹರಣೆಗೆ, ಒಂದು ಕುಲದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಒಬ್ಬ ಅವರ ಮಗ ಯಾರಾದ್ರೂ ವಿದೇಶದಲ್ಲಿಯೋ ಬೇರೆ ಊರಿನಲ್ಲಿಯೋ ಹೋಗಿ ಬದುಕು ಕಟ್ಟಿಕೊಂಡ್ರೆ, ದುಡ್ಡು ಸಂಪಾದನೆ ಮಾಡಿದ್ರೆ ಈ ಕುಲಕ್ಕೆ ಅನುಕೂಲ ಆಗ್ತದೆ. ಆದ್ರೆ ಅವನಿಗೆ ಈ ಕುಲದೊಟ್ಟಿಗೆ ಬದುಕೋ ಭಾಗ್ಯ ಸಿಗುವುದಿಲ್ಲ. ಅವನು ಕುಲದೊಟ್ಟಿಗೆ ಬದುಕುವ ಸುಖವನ್ನು ತ್ಯಾಗ ಮಾಡಿ ಅವನು ಹೋಗ್ತಾನೆ. ಒಂದು ಕುಲಕ್ಕಾಗಿ ಒಬ್ಬನ ತ್ಯಾಗ ಆದ್ರೂ ತೊಂದರೆ ಇಲ್ಲ. ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್, ಒಂದು ಗ್ರಾಮದ ಉದ್ಧಾರಕ್ಕಾಗಿ ಒಂದು ಕುಲವನ್ನೇ ಬಿಟ್ಟು ಬಿಡುವ ಪರಿಸ್ಥಿತಿಯು ಬರಬಹುದು. ಗ್ರಾಮಂ ಜನಪದಸ್ಯಾರ್ಥೆ, ಇಡೀ ದೇಶಕ್ಕೆ ಒಳ್ಳೇದಾಗುದಾದ್ರೆ ಇಡೀ ಗ್ರಾಮ ನಾಶ ಆದ್ರೂ ತೊಂದರೆ ಇಲ್ಲ. ಉದಾಹರಣೆಗೆ, ಅಣೆಕಟ್ಟು ಕಟ್ಟುವಾಗ ಗ್ರಾಮ ಮುಳುಗಿದ್ರೂ ಕೂಡ ಇಡೀ ದೇಶಕ್ಕೆ ಒಳ್ಳೇದಾಗ್ತದೆ ಕರೆಂಟ್ ಉತ್ಪಾದನೆ ಮಾಡಿ. ಆದ್ರೆ ಕೊನೆಗೆ ಹೇಳ್ತಾರೆ, ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್ ಅಂತ. ನನ್ನ ಉದ್ಧಾರ ನಾನು ಬೇಕಾದಾಗ ಈ ಪೃಥಿವಿಯಲ್ಲಿರೋ ಯಾವುದೇ ವಿಷಯದ ದಾಕ್ಷಿಣ್ಯಕ್ಕೆ ನಾನು ಒಳಗಾಗಬಾರ್ದು, ನನ್ನ ದಾರಿ ನಾನು ನೋಡ್ಕೊಳ್ಬೇಕು ಅನ್ನೋದನ್ನೇ ಈ ಉದ್ಧರೇದಾತ್ಮನಾತ್ಮಾನಂ ಅನ್ನೋ ಶ್ಲೋಕ ನಮ್ಗೆ ಹೇಳ್ತಾ ಇದೆ. ಆಗ ನಾವು ಹೇಳಿದ್ವಿ ಸತ್ಪ್ರಜೆಗಳನ್ನು ಸೃಷ್ಟಿಸಬೇಕು ಅಂತ. ಭಗವದ್ಗೀತೆಯಲ್ಲಿ ಸತ್ಪ್ರಜೆಗಳ ಲಕ್ಷಣವನ್ನು ಅನೇಕ ಕಡೆ ಹೇಳಿದ್ದಾರೆ. ಅವುಗಳನ್ನು ಎಲ್ಲ ಜನರು ತಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಅಳವಡಿಸ್ಕೊಂಡ್ರು ಅಂತ ಆದ್ರೆ ಇಡೀ ಸಮಾಜವೇ ಸ್ವಸ್ಥ ಸಮಾಜ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮಿ ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈರ್ಮುಕ್ತೋ ಯಸ್ಸ ಚ ಮೇ ಪ್ರಿಯಃ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತಃ. ನೋಡಿ, ನಾವು ಯಾರನ್ನೂ ದ್ವೇಷಿಸಬಾರ್ದು ಅಂತ. ಯಾಕಂದ್ರೆ ನಾಳೆ ಯಾರಿಂದ ನಮಗೆ ಉಪಕಾರದ ಅವಶ್ಯಕತೆ ಬರಬಹುದು, ಸಹಾಯದ ಅವಶ್ಯಕತೆ ಬರಬಹುದು. ಒಂದು ಕಡೆ ಕಾಡಲ್ಲಿ ನಾವು ಸಿಕ್ಕಾಕೊಳ್ತೀವಿ, ನಾವು ಯಾರನ್ನು ದ್ವೇಷಿಸ್ತೀವೋ ಅವನೇ ಅಲ್ಲಿ ಬಂದಿರ್ತಾನೆ, ಅವನಿಂದ ನಮ್ಗೆ ರಕ್ಷಣೆ ಸಿಗುವ ಸಾಧ್ಯತೆ ಉಂಟು. ಹಾಗಾಗಿ ಯಾರಿಂದ ಯಾವಾಗ ನಮ್ಗೆ ಉಪಯೋಗ ಆಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನೂ ನಾವು ದ್ವೇಷಿಸಬಾರದು, ಎಲ್ಲರೊಡನೆ ಮೈತ್ರಿಯಲ್ಲಿ ಇರಬೇಕು. ಅಂಥವನೇ ನನಗಿಷ್ಟ ಅಂತ ಕೃಷ್ಣ ಹೇಳ್ತಾನೆ. ಕರುಣಃ ಏವಚ, ಇನ್ನೊಬ್ಬರ ಮೇಲೆ ಕರುಣೆಯನ್ನು ನಾವು ಹೊಂದಿರಬೇಕು. ಒಬ್ಬ ಕಷ್ಟದಲ್ಲಿದ್ರೆ ನಾವು
ಕರುಣೆಯನ್ನು ತೋರಿಸ್ಬೇಕು. ನಿರ್ಮಮಃ, ಇದು ನಂದು ಅದು ನಂದು ಎಲ್ಲವೂ ನಂದು ಅಂತ ನಂದೇ ನನ್ನದು ಎಂಬ ಭಾವನೆ ಇರಬಾರ್ದಂತೆ ನಮಗೆ. ನಿರಹಂಕಾರ, ಅಹಂಕಾರ ನಮ್ಮಲ್ಲಿರಬಾರ್ದು. ಸಮ ದುಃಖ ಸುಖ, ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವ ಸ್ಥಿತಪ್ರಜ್ಞನಾಗಿರ್ಬೇಕು. ಕ್ಷಮಿ, ತಾಳ್ಮೆ ಇರಬೇಕು. ತಾಳ್ಮೆ ಇಲ್ದಿದ್ರೆ ನಮಗೆ ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ತಾಳ್ಮೆ ಕಳ್ಕೊಂಡ್ರೆ ಕೆಲಸ ಎಲ್ಲ ಹಾಳಾಗ್ತದೆ. ಯಸ್ಮಾನ್ನೋದ್ವಿಜತೆ ಲೋಕಃ ಲೋಕಾನ್ನೋದ್ವಿಜತೆ ಚಹ ಅಂದ್ರೆ ಯಾರಿಂದ ಬೇರೆಯವರಿಗೆ ಹೆದರಿಕೆ ಆಗೋದಿಲ್ವೋ ಅವನು ಒಳ್ಳೆಯವನು ಅಂತ ಅರ್ಥ. ನೋಡಿ, ನಮ್ಮಿಂದ ಯಾವುದೇ ಕಾರಣಕ್ಕೆ ಇನ್ನೊಬ್ಬರಿಗೆ ಭಯ ಉಂಟಾಗಬಾರದು, ಅಥವಾ ಯಾರೂ ನಮ್ಗೆ ಭಯಪಡಿಸುವಂತೆ ಇರಬಾರ್ದು. ಯಾಕಂದ್ರೆ ನಾವು ಕೆಟ್ಟವರಾಗಿದ್ರೆ ನಮ್ಗೆ ಭಯಪಡಿಸ್ತಾರೆ, ನಾವು ಒಳ್ಳೆಯವರಾದ್ರೆ ನಮ್ಮ ವಿಷಯಕ್ಕೆ ಯಾರು ಬರೋದಿಲ್ಲ. ಹಾಗಾಗಿ ಪ್ರಜೆಗಳಾಗಿದ್ದವರು ಇನ್ನೊಬ್ಬರನ್ನು ಹೆದರಿಸಬಾರ್ದು. ಒಳ್ಳೆಯವರಾದಾಗ ಅವರನ್ನು ಯಾರು ಹೆದರಿಸ್ಲಿಕ್ಕೆ ಬರೋದಿಲ್ಲ. ತುಂಬಾ ಸಂತೋಷ ಆದಾಗ, ತುಂಬಾ ಕೋಪ ಬಂದಾಗ, ತುಂಬಾ ಭಯವಾದಾಗ, ತುಂಬಾ ಉದ್ವೇಗವಾದಾಗ ಅವುಗಳನ್ನು ನಿಯಂತ್ರಿಸುವ ಶಕ್ತಿ ಇರಬೇಕು. ಇಂತಹ ಭಕ್ತ ನನಗೆ ಬಹಳ ಇಷ್ಟ. ಸಮಶತ್ರೌಚ ಮಿತ್ರೇಚ. ಉದಾಹರಣೆಗೆ ಒಬ್ಬ ನಮ್ಗೆ ಶತ್ರು ಇರ್ತಾನೆ ಅಂತ ತಿಳ್ಕೊಳ್ಳಿ. ಒಂದು ದಿವಸ ಯಾವ್ದಾದ್ರು ಒಂದು ಆಸ್ತಿ ಪಾಲು ಮಾಡುವಾಗ ಆ ಶತ್ರು ಕೂಡ ಒಂದು ಪಾರ್ಟಿಯಾಗಿರ್ತಾನೆ. ನಾವು ಅವನು ನಮ್ಮ ಶತ್ರು ಅಂತ ಹೇಳಿ ಅವನಿಗೆ ಪಾಲು ಸಿಗದಂಗೆ ಮಾಡ್ಲಿಕ್ಕಿಲ್ಲ. ನಾವು ಮಧ್ಯಸ್ಥರ ಒಂದು ಪಟ್ಟದಲ್ಲಿದ್ದಾಗ ಶತ್ರುವಾಗ್ಲಿ ಮಿತ್ರನಾಗ್ಲಿ ನಾವು ಸಮಾನನಾಗಿರ್ಬೇಕು. ವ್ಯವಹಾರದಲ್ಲಿ ಮಾನಾಪಮಾನಗಳನ್ನು ಕೂಡ ನಾವು ಸಮಾನವಾಗಿ ತಗೊಳ್ಬೇಕು. ಅಪಮಾನವಾದಾಗ ಬಹುಶಃ ಹೋದ ಜನ್ಮದಲ್ಲಿ ಏನೋ ನಾನು ಬೇರೆಯವರಿಗೆ ಅಪಮಾನ ಮಾಡಿದ್ದೆ ಕಾಣ್ತದೆ, ಅದೇ ರೀತಿ ಇವನು ನಂಗೆ ಅಪಮಾನ ಮಾಡಿದ್ದಾನೆ ಅಂತ ಸಹಜವಾಗಿ ತಗೊಳ್ಬೇಕು. ಶೀತೋಷ್ಣ ಸುಖ ದುಃಖೇಶು ಸಮಃ. ಶೀತೋಷ್ಣ ಸುಖದ ಅಂದ್ರೆ ಶೀತ ತಣ್ಣಗಿರುವುದು ಸುಖ ಕೊಡುತ್ತೆ, ಬೆಚ್ಚಗಿರುವುದು ದುಃಖ ಕೊಡುತ್ತೆ. ಈ ಸುಖ ದುಃಖಗಳನ್ನು ಸಮಾನವಾಗಿ ಕಾಣಬೇಕು. ಸಂಘ ವಿವರ್ಜಿತ, ಯಾವುದರ ಒಂದು ಮೋಹಕ್ಕೆ ಆಗದವನು. ಇಂತಹ ಭಕ್ತನೇ ನನಗೆ ಇಷ್ಟ ಅಂತ. ಹಾಗಾದ್ರೆ ಕೃಷ್ಣನಿಗೆ ಇಷ್ಟನಾದ ಭಕ್ತನಾಗಿ ಇರುವುದೇ ಒಂದು ದೇಶಕ್ಕೆ ಒಂದು ಭಾಗ್ಯ. ಅವರೆಲ್ಲ ಸತ್ಪ್ರಜೆಗಳಾಗಿರ್ತಾರೆ, ಅವರು ದೇಶವನ್ನು ಉದ್ಧರಿಸ್ತಾರೆ. ಅಂತಹ ದೇಶಕ್ಕೆ ಯಾವುದೇ ತೊಂದರೆಗಳು ಬರೋದಿಲ್ಲ ಅಂತ ಪ್ರಜೆಗಳು ಹೇಗಿರಬೇಕು ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗಾಗಿ ನಾವು ಭಗವದ್ಗೀತೆಯಲ್ಲಿ ಹಾಗಿದೆ ಹೀಗಿದೆ ಅಂತ ನಾವು ಪೂರ್ವಾಗ್ರಹ ದೃಷ್ಟಿಯಿಂದ ನೋಡೋದಕ್ಕಿಂತ ಇಲ್ಲಿರುವ ಶ್ಲೋಕಗಳನ್ನು ನಾವು ವಿಮರ್ಶೆ ಮಾಡಿ ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಯಾಕಾಗೋದಿಲ್ಲ, ಪ್ರಯತ್ನ ಮಾಡಿ ಅಂತ ಇನ್ನೊಬ್ಬರಿಗೆ ಪ್ರೇರಣೆ ಕೊಡಬಹುದು. ಇನ್ನು ತುಂಬಾ ಜನ ಹೇಳ್ತಾರೆ, ನಾವು ನಗರದಲ್ಲಿರೋದು, ಲೌಕಿಕ ಜೀವನ, ಕೆಲ್ಸಕ್ಕೆ ಹೋಗ್ತೀವಿ, ಯಾವುದೇ ರೀತಿ ಆಧ್ಯಾತ್ಮಿಕ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ, ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೇನಾದರೂ ಉಪಾಯ ಇದೆಯಾ ಅಂದ್ರೆ ಭಗವದ್ಗೀತೆಯಲ್ಲೇ ಇದಕ್ಕೆ ಉಪಾಯ ಇದೆ. ತಪಸ್ಸು ಮಾಡಬಹುದು, ಪೂಜೆಯೂ ಮಾಡಬಹುದು. ತಪಸ್ಸನ್ನಂತೂ 3 ರೀತಿ ತಪಸ್ಸನ್ನು ಹೇಳ್ತಾನೆ. ಶಾರೀರಿಕ ತಪಸ್ಸು, ವಾಂಗ್ಮಯ ತಪಸ್ಸು, ಮಾನಸ ತಪಸ್ಸು ಅಂತ 3 ರೀತಿ ತಪಸ್ಸುಗಳನ್ನು ನಾವು ಲೋಕದಲ್ಲಿ ನಗರದಲ್ಲಿದ್ದುಕೊಂಡೇ ಮಾಡಬಹುದು. ಶಾರೀರಿಕ ತಪಸ್ಸು ಯಾವುದು? ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ನಾವು ಈ ಕೆಲವು ಗುಣಗಳನ್ನು ನಮ್ಮ ವರ್ತನೆಗಳಲ್ಲಿ ಅಳವಡಿಸಿಕೊಂಡಾಗ ಅದೇ ಶಾರೀರಿಕ ತಪಸ್ಸಾಗ್ತದೆ. ಯಾವುದು? ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ. ದೇವರ ವಿಷಯದಲ್ಲಿ ನಮಗೆ ಭಕ್ತಿ ಇರಬೇಕಂತೆ. ಆಮೇಲೆ ನಮ್ಮ ಗುರುಗಳು, ಪ್ರಾಜ್ಞರು ಯಾರಿದ್ದಾರೆ, ಜ್ಞಾನಿಗಳು, ಅವರ ಬಗ್ಗೆ ನಮಗೆ ತುಂಬಾ ಗೌರವ ಇರಬೇಕು, ಅವರನ್ನು ನಾವು ಗೌರವಿಸ್ತಾ ಇರಬೇಕು. ಶೌಚಂ, ಶೌಚ ಇರಬೇಕು ಅಂದ್ರೆ ಶುದ್ಧಿ. ಹಾಗಾದ್ರೆ ನಾವು ದಿವಸಕ್ಕೆ 3 ಸಲ ಸ್ನಾನ ಮಾಡ್ತೀವಿ ಅಂದ್ರೆ ಅದು ಸಾಕಾಗುದಿಲ್ಲ. ಇಲ್ಲಿ 3 ರೀತಿಯ ಶುದ್ಧಿಯನ್ನು ಹೇಳ್ತಾನೆ. ಶಾರೀರಿಕ, ಮಾನಸಿಕ, ವಾಚಿಕ 3 ಶುದ್ಧಿಯೂ ಇರಬೇಕಂತೆ. ಶರೀರವೂ ಶುದ್ಧ ಇರಬೇಕು, ಮನಸ್ಸಿನಲ್ಲಿಯೂ ಯಾವಾಗಲೂ ಒಳ್ಳೆ ಯೋಚನೆ ಮಾಡ್ತಾ ಇರಬೇಕು, ಬಾಯಿಯಿಂದಲೂ ಒಳ್ಳೆ ಮಾತನ್ನಾಡ್ತಿರ್ಬೇಕು. ಈ ರೀತಿ ತ್ರಿಕರಣ ಶುದ್ಧಿ ಆ ಶೌಚ ಹೊಂದಿದ್ರೆ ಅದು ಕೂಡ ಶಾರೀರಿಕ ತಪಸ್ಸು. ಆರ್ಜವಂ ಅಂದ್ರೆ ನೇರ ನಡೆ ನುಡಿ, ಹಿಂದೊಂದು ಮುಂದೊಂದು ವ್ಯವಹಾರ ಇರಬಾರದು. ನೇರವಾದ ನಡೆ ನುಡಿ ಕೂಡ ಒಂದು ರೀತಿಯ ತಪಸ್ಸು. ಬ್ರಹ್ಮಚರ್ಯಂ ಅಂದ್ರೆ ನಾವು ಯಾವುದೇ ರೀತಿ ವಿಷಯ ಸುಖಗಳಿಗೆ ಮರುಳಾಗಬಾರದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅಹಿಂಸೆ, ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರದು. ಈ ಇಷ್ಟೂ ವಿಷಯಗಳು ಶಾರೀರಿಕ ತಪಸ್ಸು. ಇದನ್ನು ನಗರದಲ್ಲಿದ್ದುಕೊಂಡು 2024ನೇ ಇಸ್ವಿಯಲ್ಲೂ ಕೂಡ ಮನಸ್ಸಿದ್ರೆ ಮಾಡಬಹುದು ಅಂತ. ವಾಂಗ್ಮಯ ತಪಸ್ಸು ಯಾವುದು? ನಮ್ಮ ನಾಲಿಗೆ ಬಹಳ ಪ್ರಬಲ, ಇದು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ.
ಮಾತಿದೆಯಲ್ಲ, ಎಲ್ಲಿ ಲಕ್ಷ್ಮೀರ್ವಸತಿ ಜಿಹ್ವಾಗ್ರೇ ಜಿಹ್ವಾಗ್ರೇ ಮಿತ್ರ ಬಾಂಧವಾ ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತ. ನಮ್ಮ ನಾಲಿಗೆಯಿಂದ ಒಳ್ಳೆಯ ಮಾತನ್ನಾಡಿದ್ರೆ ಲಕ್ಷ್ಮಿ ನಮಗೆ ಒಲಿದು ಬರ್ತಾಳಂತೆ. ಒಬ್ಬ ವ್ಯಾಪಾರಿಯಾದವನು ಕಠಿಣವಾದ ಮಾತಾಡ್ತಾ ಇದ್ರೆ ಯಾರು ಅವನ ಅಂಗಡಿಗೆ ಬರೋದಿಲ್ಲ. ಅವನು ಮೃದುವಾಗಿ ಮಾತಾಡಬೇಕು. ಜಿಹ್ವಾಗ್ರೇ ಮಿತ್ರ ಬಾಂಧವಾಹ, ನಾವು ಒಳ್ಳೆ ಮಾತಾಡ್ತಾ ಇದ್ರೆ ಮಿತ್ರರು ಬಾಂಧವರು ನಮಗೆ ಒಲಿದು ಬರ್ತಾರೆ. ಇದೇ ನಾಲಿಗೆಯಲ್ಲಿ ಕೆಟ್ಟ ಮಾತನ್ನಾಡಿದ್ರೆ ಬಂಧನವೂ ಆಗ್ಬೋದು. ಯಾಕಂದ್ರೆ ಒಂದೇ ರಾತ್ರಿಯಲ್ಲಿ ಬಂಧನ ಆಗ್ತದೆ. ಪೊಲೀಸರು ಮನೆಗೆ ಬರ್ತಾರೆ ಯಾರನ್ನಾದ್ರೂ ಬೈದ್ರೆ. ಜಿಹ್ವಾಗ್ರೇ ಮರಣಂ ಧ್ರುವಂ, ಒಬ್ಬ ಅತ್ಯಂತ ದುಷ್ಟ ಇದ್ದಾನೆ, ಅವನಿಗೆ ನಾವು ಕೆಟ್ಟದಾಗಿ ಬೈದ್ರೆ ಅವನು ನಮಗೆ ಬಂದು ಕೊಲ್ಲಲೂಬಹುದು. ಹಾಗೆ ನಾಲಿಗೆಯಲ್ಲೇ ಎಲ್ಲ ಇದೆ. ಈ ನಾಲಿಗೆಯಲ್ಲೇ ತಪಸ್ಸನ್ನೂ ಮಾಡಬಹುದು. ಹೇಗೆ? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಅಂದ್ರೆ ಇನ್ನೊಬ್ಬರಿಗೆ ದುಃಖವಾಗುವಂತಹ ವಾಕ್ಯವನ್ನು ನಾವು ಆಡಬಾರ್ದು. ಇನ್ನೊಬ್ಬರಿಗೆ ಸಮಾಧಾನ ಕೊಡುವಂತಹ ಮಾತನ್ನೇ ನಾವು ಆಡಬೇಕು. ನಮ್ಮ ಮಾತಾಡಿದ ಕೂಡಲೇ ಇನ್ನೊಬ್ಬರಿಗೆ ಗಾಬರಿ ಬೀಳಬಾರ್ದು ಯಾರು, ಅಂತಹ ವಾಕ್ಯವನ್ನು ನಾವು ಆಡಬಾರ್ದು. ಸತ್ಯಂ ಪ್ರಿಯಹಿತಂಚ ಯತ್, ಸತ್ಯ ಮಾತಾಡಬೇಕು. ಸತ್ಯ ಮಾತಾಡಬೇಕು ಅಂತ ಹೇಳಿ ಮುಖಕ್ಕೆ ಹೊಡೆದಂಗೆ ಅವನಿಗೆ ದುಃಖ ಆಗೋ ಥರ ಸತ್ಯವನ್ನು ಹೇಳಬಾರ್ದು. ಅದು ಪ್ರಿಯವೂ ಆಗಿರ್ಬೇಕು, ಅವನಿಗೆ ಹಿತವೂ ಆಗಿರ್ಬೇಕು. ಅಂದ್ರೆ ಸತ್ಯವೂ ಹೇಗಿರ್ಬೇಕು? ಪ್ರಿಯಂಚ ನಾಂದ್ರ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ. ಸತ್ಯ ಹೇಳುವಾಗ ಅವನಿಗೆ ಕಿವಿಗೆ ಇಂಪಾಗಿ ಕೇಳೋ ಥರನೇ ಹೇಳಬೇಕಂತೆ. ಉದಾಹರಣೆಗೆ, ನಿನ್ನ ಮಗ ಶತದಡ್ಡ ಅಂತ ಹೇಳೋದಕ್ಕಿಂತ ನಿನ್ನ ಮಗನ ಅಧ್ಯಯನದಲ್ಲಿ ಸ್ವಲ್ಪ ಏಕಾಗ್ರತೆ ಇನ್ನೂ ಜಾಸ್ತಿ ಬರಬೇಕು, ಪರಿಶ್ರಮ ಇನ್ನೂ ಹಾಕಬೇಕು ಅಂತ ಹೇಳಬೇಕೆ ಹೊರತು ಅವನೇನೋ ಪ್ರಯೋಜನ ಇಲ್ಲ, ಅವನು ಹಾಳಾಗಿ ಹೋದ ಅಂತ ಹೇಳಬಾರದಂತೆ. ಸತ್ಯವನ್ನು ಹೇಳುವಾಗ ಪ್ರಿಯವಾಗಿ ಹೇಳಬೇಕು. ಸ್ವಾಧ್ಯಾಯಾಭ್ಯಸನಂ, ಇದೇ ನಾಲಿಗೆಯನ್ನು ಬಳಸಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ಓದಬೇಕಂತೆ, ಅರ್ಥ ಮಾಡ್ಕೊಳ್ಬೇಕಂತೆ, ನಿತ್ಯ ಅವುಗಳ ಅಭ್ಯಾಸ ಮಾಡಬೇಕು, ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಈ ರೀತಿ ನಾವು ಮಾಡ್ತಾ ಇದ್ರೆ ಅದೂ ಒಂದು ರೀತಿಯ ತಪಸ್ಸಾಗ್ತದೆ. ಕಾಡಿನಲ್ಲಿ ಮಾಡಿದ ತಪಸ್ಸಿಗೆ ಸಮಾನ ಅದು. ಮಾತಿನಿಂದ ಮಾಡುವ ತಪಸ್ಸು. ಮನಸ್ಸಿನಿಂದಲೇ ತಪಸ್ಸು ಮಾಡ್ಬೋದು. ನಮಗೆ ಕೈಕಾಲು ಅಲ್ಲಾಡ್ಸ್ಲಿಕ್ಕೆ ಆಗೋದಿಲ್ಲ, ಪೂಜೆ ಮಾಡ್ಲಿಕ್ಕೆ ಬಗ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಪುರುಸೋತಿಲ್ಲ, ಮನಸ್ಸಲ್ಲೇ ಏನ್ ತಪಸ್ಸು ಮಾಡಬಹುದು ಹೇಳ್ತಾರೆ ನೋಡಿ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಮನಸ್ಸನ್ನು ಯಾವಾಗಲೂ ಪ್ರಸನ್ನವಾಗಿ ಇಟ್ಕೊಳ್ಬೇಕಂತೆ, ಪ್ರಯತ್ನಪೂರ್ವಕವಾಗಿ ಪ್ರಸನ್ನವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಒಂದು ಸುಭಾಷಿತ ಇದೆ, ಉಪಾನದ್ಗೂಢಪಾದಸ್ಯ ನನು ಚರ್ಮಾವೃತೈವ ಭೂಃ ಸರ್ವಾ ಸಂಪತ್ತಯಸ್ತಸ್ಯ ಸಂತುಷ್ಟಂ ಯಸ್ಯ ಮಾನಸಂ. ಎಲ್ಲ ಸಂಪತ್ತುಗಳು ಬಂದ್ಮೇಲೆ ಏನಾಗೋದು? ಅವುಗಳನ್ನು ಅನುಭವಿಸಿ ಮನಸ್ಸು ಸಂತೋಷಗೊಳ್ಳುವುದು. ಆ ಸಂತೋಷವನ್ನು ನಾವು ಮುಂಚೆನೆ ತಂದಿಟ್ಟುಕೊಂಡ್ರೆ, ಅದಕ್ಕೆ ಉದಾಹರಣೆ ಏನು? ಒಬ್ಬನಿಗೆ ಬಿಸಿಲಲ್ಲಿ ರೋಡಲ್ಲಿ ನಡೆಯುವಾಗ ರೋಡು ತುಂಬಾ ಬಿಸಿಯಾಗಿತ್ತಂತೆ. ಅವನು ಹೇಳಿದ್ನಂತೆ ತನ್ನ ಸೇವಕರಿಗೆ, ಇಡೀ ಮಾರ್ಗಕ್ಕೆ ಚರ್ಮ ಹಾಸಿ ಅಂತ. ಆಗ ಮಂತ್ರಿ ಹೇಳಿದ್ನಂತೆ, ಇಡೀ ಮಾರ್ಗಕ್ಕೆ ಚರ್ಮ ಹಾಸೋದಕ್ಕಿಂತ ನಿಮ್ಮ ಕಾಲಿಗೆ ಚರ್ಮದ ಚಪ್ಪಲಿ ಹಾಕೊಂಡ್ರೆ ಆಯ್ತಲ್ವಾ ಅಂತ. ಅದೇ ರೀತಿ ನಮ್ಮ ಮನಸ್ಸನ್ನು ಯಾವಾಗಲೂ ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ನೋಡ್ಬೇಕಂತ. ಸ್ವಲ್ಪ ಸಿಕ್ಕಿದ್ರು ಕೂಡ ಅದರಲ್ಲಿ ಸಂತೋಷ ಪಡಬೇಕು, ಯಾವಾಗಲೂ ಅತೃಪ್ತಿ ಇರಬಾರ್ದು. ಆಮೇಲೆ ಸೌಮ್ಯತ್ವಂ, ಯಾವಾಗಲೂ ಸೌಮ್ಯ ಸ್ವಭಾವ ಇರಬೇಕು. ಮೌನಂ ಅಂದ್ರೆ ಮಾತನಾಡದೇ ಇರೋದು ಅಂತ ಅರ್ಥವೂ ಅಲ್ಲ, ಇಲ್ಲಿ ಮನನ ಮಾಡ್ತಾ ಇರಬೇಕು. ಯಾವುದೇ ವಿಷಯದ ಬಗ್ಗೆ ಮನನ ಮಾಡ್ತಾ ಇರಬೇಕು. ವಿದ್ಯಾರ್ಥಿಗಳಿಗೆ ಹೇಳ್ತಾರಲ್ವಾ, ಕಣ್ಣು ತೆರೆದು ಓದಬೇಕು, ಕಣ್ಣು ಮುಚ್ಚಿ ಓದಬೇಕು ಅಂತ. ಒಂದು ಪ್ಯಾರ ಒಬ್ಬ ಓದ್ತಾನೆ ವಿದ್ಯಾರ್ಥಿ, ಕಣ್ಣು ತೆರೆದು ಓದ್ತಾನೆ, ಆಮೇಲೆ ಕಣ್ಣು ಮುಚ್ಚಿ ಅದನ್ನೇ ನೆನಪಿಗೆ ತಂದುಕೊಂಡು ಓದುದಂತೆ, ಅದು ಮನನ. ಆ ರೀತಿ ಒಳ್ಳೆಯ ವಿಷಯಗಳ ಬಗ್ಗೆ ನಾವು ಯಾವಾಗಲೂ ಮನನ ಮಾಡ್ತಾ ಇರಬೇಕಂತೆ. ಆಮೇಲೆ ಆತ್ಮ ವಿನಿಗ್ರಹ, ನಮ್ಮ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಒಂದು ವಿಶೇಷ ಅಂದ್ರೆ, ನಮ್ಮ ಮನಸ್ಸು ಬಹಳ ಕೆಟ್ಟದಂತೆ, ಅದು ಇಂದ್ರಿಯಗಳಿಗೆ ಪ್ರೇರಿಸ್ತಂತೆ. ನೋಡೋ ಕಣ್ಣು, ಎದುರುಗಡೆ ಸುಂದರವಾದ ದೃಶ್ಯ ಇದೆ, ನೋಡಿ ಅನುಭವಿಸು. ಎಲ್ಲವೋ ಕಿವಿ, ಅಲ್ಲಿ ಸಂಗೀತ ಇದೆ ಕೇಳು ಅಂತ ಇಂದ್ರಿಯಗಳಿಗೆ ವಿಷಯದ ಸುಖದ ಆಮಿಷ ಕೊಟ್ಟು ಪ್ರೇರಣೆ ಕೊಡ್ತಾ ಇರ್ತದಂತೆ. ಪ್ರಯತ್ನ ಪಟ್ಟು ಆ ಮನಸ್ಸನ್ನು ನಾವು ನಿಯಂತ್ರಿಸ್ಬೇಕಂತೆ. ಆ ಮನಸ್ಸನ್ನು ನಿಯಂತ್ರಿಸಿದಾಗ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿದಾಗ ಆಗ್ತದೆ, ಜಿತೇಂದ್ರಿಯರಾಗ್ತೇವೆ ಅಂತ.
ಭಾವ ಸಂಶುದ್ಧಿ, ಶುದ್ಧವಾದ ಭಾವದಿಂದ ನಾವಿರಬೇಕು, ಮನಸ್ಸಲ್ಲಿ ಒಳ್ಳೆ ಭಾವನೆಗಳಿರಬೇಕು. ಇದು ವಾಂಗ್ಮಯ ತಪಸ್ಸು ಅಂತ. ಇಲ್ಲಿ ಒಂದು ವಿಷಯ ಬಂತು, ಮನಸ್ಸನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತ. ಇದನ್ನೇ ಅರ್ಜುನ ಕೇಳ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಒಂದು ದೊಡ್ಡ ಬಿರುಗಾಳಿ ಬೀಸ್ತಾ ಇರುವಾಗ ಅದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ರೀತಿ ಚಂಚಲವಾದ ಮನಸ್ಸು ಬಹಳ ಸಮುದ್ರ ಮಥನದ ಹಾಗೆ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತದೆ ನಮ್ಮ ಜೀವನವನ್ನೇ, ಬಹಳ ಪ್ರಬಲವಾದ್ದು. ಅದನ್ನು ನಿಗ್ರಹ ಮಾಡೋದು ಹೇಗೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸನ್ನು ನಿಯಂತ್ರಣ ಹೇಗೆ ಮಾಡೋದು? ಮನಸ್ಸು ನಿಯಂತ್ರಿಸಲು ಬಹಳ ಕಷ್ಟ, ಚಂಚಲ. ಆದರೆ ಅಭ್ಯಾಸ ಮತ್ತೆ ವೈರಾಗ್ಯಗಳಿಂದ ನಿಯಂತ್ರಿಸಲು ಸಾಧ್ಯ. ಅಭ್ಯಾಸ ಅಂದ್ರೆ ಹೇಗೆ? ಒಬ್ಬ ವಿದ್ಯಾರ್ಥಿ ಓದ್ತಾ ಇರ್ತಾನೆ, ಅವನ ಮನಸ್ಸು 25 ಕಡೆ ಓಡಾಡ್ತಾ ಇರ್ತದೆ. ಕಷ್ಟಪಟ್ಟು ಆ ಸಬ್ಜೆಕ್ಟ್ನಲ್ಲಿ ಆ ಮನಸ್ಸು ಅಂಟಿಕೊಂಡಿರುವಂತೆ ನಿರಂತರ ಪ್ರಯತ್ನ ಮಾಡ್ತಾ ಇರುದಂತೆ. ಅದು ಅಭ್ಯಾಸ ಅಂದ್ರೆ ಹಾಗೆ. ನಿರಂತರವಾಗಿ ಇಲ್ಲಿ ಭಗವಂತನ ಬಗ್ಗೆ ಯೋಚನೆ ಮಾಡುವುದು ಒಂದು ವಿಷಯ, ಒಬ್ಬ ವಿದ್ಯಾರ್ಥಿಯಾದವನು ಅವನ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡುವುದು ಅದೇ ವಿಷಯ. ಹಾಗಾಗಿ ಚಂಚಲ ಮನಸ್ಸನ್ನು ಅಧ್ಯಯನದ ವಿಷಯದ ಕಡೆಗೆ ಅವನು ಸಂಲಗ್ನವಾಗುವಂತೆ ಮಾಡಬೇಕು. ಮತ್ತೆ ವೈರಾಗ್ಯ ಅಂದ್ರೆ ಬಾಹ್ಯ ವಿಷಯಗಳಲ್ಲಿ ನಿರಾಸಕ್ತಿಯನ್ನು ತೋರಿಸ್ಬೇಕಂತ. ಬಾಹ್ಯ ವಿಷಯಗಳ ನಿರಾಸಕ್ತಿ ತೋರಿಸ್ಬೇಕಾದ್ರೆ ನಾವು ಬಹಳ ಕಷ್ಟಪಡಬೇಕಾಗತ್ತೆ. ನಾನೀಗ ಬಾಹ್ಯ ವಿಷಯವಾದ ಮಸಾಲೆ ದೋಸೆ ತಿಂತಾ ಇದ್ದೇನೆ, ಈ ದೋಸೆಯನ್ನು ತಿಂದ್ರೆ ನನಗೆ ಸಂತೋಷ ಆಗುವುದು ಈ ದೋಸೆ ನಾಲಿಗೆಯಲ್ಲಿ ಇರುವಾಗ ಮಾತ್ರ, ಆಮೇಲೆ ಇಲ್ಲ ಅದು. ಹಾಗಾಗಿ ಅದರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಬಾಹ್ಯ ಸುಖಗಳ ಬಗ್ಗೆ ಅವುಗಳು ಅಶಾಶ್ವತ, ಸ್ವಲ್ಪವೇ ಸಮಯದಲ್ಲಿ ಸುಖ ಕೊಡುದು, ಆಮೇಲೆ ದುಃಖವೂ ಕೊಡಬಹುದು ಅದು. ಯಾಕಂದ್ರೆ ಕೆಲವು ಸುಖಗಳು ಆರಂಭದಲ್ಲಿ ಅಮೃತದಂತೆ ಇದ್ದು ಆಮೇಲೆ ವಿಷವಾಗ್ತವಂತೆ. ಹಾಗಾಗಿ ಹೊರಗಿನ ಆಕರ್ಷಣೆಗಳು ಅಶಾಶ್ವತ, ಅದರಿಂದ ಏನು ಪೂರ್ಣ ಸುಖ ಸಿಗುವುದಿಲ್ಲ ಅನ್ನೋ ಭಾವನೆಯನ್ನು ಬೆಳೆಸ್ತಾ 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 ಅವುಗಳ ಬಗ್ಗೆ ವೈರಾಗ್ಯವನ್ನು ಬೆಳೆಸ್ಕೊಂಡ್ರೆ ಮನಸ್ಸನ್ನು ನಿಯಂತ್ರಿಸಬಹುದು. ಹಾಗಾಗಿ ಮನಸ್ಸನ್ನು ಯಾವುದೇ ವಿಷಯದಲ್ಲಿ ನಿರಂತರವಾಗಿ ಅಂಟಿಕೊಂಡಿರುವಂತೆ ಮಾಡಿ ಅಧ್ಯಯನದ ವಿಷಯದಲ್ಲಿ, ಬಾಹ್ಯ ವಿಷಯಗಳಲ್ಲಿ ಸ್ವಲ್ಪ ಸ್ವಲ್ಪ ವೈರಾಗ್ಯದವನ್ನು ನಾವು ತಂದುಕೊಂಡ್ರೆ ಮನಸ್ಸನ್ನು ನಿಯಂತ್ರಿಸಬಹುದು ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಈ ಲೋಕದಲ್ಲಿ ನಾವು ಸುಖ ಸುಖ ಅಂತ ತುಂಬಾ ಹೇಳ್ತೀವಲ್ವಾ, ಆ ಸುಖಗಳು ಅನೇಕ ರೀತಿ ಇರ್ತವಂತೆ. ಯಾವುದು ಅಂದ್ರೆ ಆರಂಭದಲ್ಲಿ ವಿಷ ತರ ಇರ್ತದಂತೆ, ಆಮೇಲೆ ಅಮೃತ ತರ ಆಗ್ತದಂತೆ, ಅದೇ ಒಳ್ಳೆಯ ಸುಖ ಅಂತ. ಉದಾಹರಣೆಗೆ ಹುಡುಗನಿಗೆ ಓದ್ಲಿಕ್ಕೆ ಹೇಳೋದು, ಅವನಿಗೆ ಆಟ ಆಡ್ಲಿಕ್ಕೆ ಮನಸ್ಸಿರ್ತದೆ, ಬೇಗ ಹೇಳಲಿಕ್ಕೆ ಆಗೋದಿಲ್ಲ, ಹಾಸ್ಟೆಲ್ ಇರಲಿಕ್ಕೆ ಆಗೋದಿಲ್ಲ, ಅದು ವಿಷದ ತರ ಕಾಣ್ತದೆ. ಆದ್ರೆ ನಾಡ್ದು ಅವನು ನಿರಂತರವಾಗಿ ಓದಿ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ತೆಗೆದು ಕೀರ್ತಿ ಬಂದಾಗ ಅದು ಅಮೃತ ತರ ಆಗ್ತದೆ ಅಂತ. ಹಾಗಾಗಿ ಮೊದಲು ಕಷ್ಟದಂತೆ ಕಾಣುವ, ಆಮೇಲೆ ಅಮೃತದಂತೆ ಇರುವ ಸುಖವನ್ನೇ ನಾವು ಬಯಸ್ಬೇಕಂತೆ. ಆದ್ರೆ ಯಾವುದು ಅಂತಹದ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಾವು ಹಿರಿಯರು ಉಪದೇಶಿಸಿದ ಶಾಸ್ತ್ರಗಳನ್ನು ಓದಬೇಕಂತ. ಕೆಲವೊಮ್ಮೆ ನೋಡಿ, ಆರಂಭದಲ್ಲಿ ಅಮೃತದಂತೆ ಇರ್ತದೆ, ಕೊನೆಯಲ್ಲಿ ಅದು ವಿಷದಂತೆ ಆಗ್ತದೆ. ಯಾವುದು? ಸಿಗರೇಟ್ ಸೇದುವುದು, ಮದ್ಯಪಾನ, ಈ ಸುಖಗಳೆಲ್ಲ ಹೇಗೆ ಆರಂಭದಲ್ಲಿ ಅಮೃತದಂತೆ ಕೊನೆಗೆ ವಿಷದಂತೆ. ಇಂತಹ ಸುಖವನ್ನು ನಾವು ಅನುಭವಿಸಬಾರ್ದು. ಇನ್ನು ಕೆಲವು ಸುಖಗಳಂತೆ, ಅದು ಆರಂಭದಲ್ಲೂ ಕೊನೆಯಲ್ಲೂ ನಮ್ಗೆ ಮೋಹವನ್ನೇ ತಂದುಕೊಡ್ತದೆ. ಉದಾಹರಣೆಗೆ ನಿದ್ರೆ, ಗೊತ್ತಾಯ್ತಾ? ನಿದ್ರೆ ನಿಜವಾಗಿ ಆದ್ರೆ ಸುಖ ಕೊಡ್ತಿರೋದಿಲ್ಲ ನಮ್ಗೆ, ಜಡತ್ವವನ್ನೇ ತಂದು ಕೊಡ್ತದೆ, ಆರೋಗ್ಯವನ್ನು ಹಾಳು ಮಾಡ್ತದೆ. ನಿದ್ರೆ, ಆಲಸ್ಯ, ಈ ದುಶ್ಚಟಗಳು, ಇವುಗಳಿಂದ ಒಂದು ರೀತಿಯ ಮೋಹ ನಮ್ಗೆ ಬರ್ತದಂತೆ. ಇದು ಸುಖ ಅತ್ಯಂತ ಕೆಟ್ಟ ಸುಖ. ಹಾಗಾಗಿ ಈ 3 ರೀತಿಯ ಸುಖಗಳನ್ನು ಕೃಷ್ಣ ನಮ್ಗೆ ಹೇಳಿದ್ದಾನೆ. ಅದು ಕೇವಲ ಅರ್ಜುನನಿಗೆ ಹೇಳಿದ್ದಲ್ಲ, ನಮಗೋಸ್ಕರನೇ ಹೇಳಿದ್ದು. ಇಂತಹ ಸುಖಗಳ ಒಂದು ವಿವೇಚನೆ ಮಾಡಿ ಒಳ್ಳೆಯ ಸುಖವನ್ನೇ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕು. ಇನ್ನು ಪೂಜೆ ಮಾಡ್ಲಿಕ್ಕೆ ಪುರ್ಸೋದಿಲ್ಲ, ನಮ್ಮ ಮನೇಲಿ ದೇವರ ಮನೆನೇ ಇಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ದೇವರಿಗೆ ಒಂದು ಎಲೆ ಹಾಕಿದ್ರು ಸಾಕಂತೆ, ಒಂದು ಹೂ ಅರ್ಪಿಸಿದ್ರು ಸಾಕಂತೆ, ಹಣ್ಣು ಕೊಟ್ಟರು ಸಾಕಂತೆ, ಒಂದು ತೊಟ್ಟು ನೀರು ಕೊಟ್ಟರು ಸಾಕಂತೆ, ಅವನು
ಖುಷಿಯಿಂದ ಆನಂದದಿಂದ ತಗೊಳ್ತಾನೆ. ಮತ್ತೆ ನಾವು ದೈನಂದಿನ ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸವೇ ಪೂಜೆ ಅಂತ ಭಾವಿಸ್ಬೇಕಂತೆ. ಆತ್ಮ ತ್ವಂ ಗಿರಿಜಾಮತಿ ಸಹಚರ ಅನ್ನೋ ಶ್ಲೋಕದಲ್ಲಿ ಹೇಳಿದ್ದಾರೆ, ನಾನು ನಡ್ಕೊಂಡು ಹೋಗುವುದೇ ನಿನ್ನ ಪ್ರದಕ್ಷಿಣೆ, ನಾನು ಏನು ಮಾತಾಡಿದ್ರು ಕೂಡ ಅದು ನಿನ್ನ ಸ್ತೋತ್ರ, ನಾನೇನೇನು ಕೆಲಸ ಮಾಡ್ತಿದ್ದೀನೋ ಅದೇ ನಿನ್ನ ಪೂಜೆ, ನಾನು ಸ್ನಾನ ಮಾಡುವುದೇ ನಿಂಗೆ ಅಭಿಷೇಕ, ನಾನು ಅಲಂಕಾರ ಮಾಡಿಕೊಳ್ಳುವುದೇ ನಿನ್ನ ಪೂಜೆ. ಈ ರೀತಿ ಭಾವನೆಯಿಂದ ನಾವಿದ್ರೆ ಭಗವಂತ ಅದನ್ನು ಪೂಜೆಯನ್ನಾಗಿ ತಗೊಳ್ತಾನಂತೆ. ಹಾಗಾಗಿ ನಾವು ನಗರದಲ್ಲಿದ್ದುಕೊಂಡು ಲೌಕಿಕ ಜೀವನ ಮಾಡಿದ್ದುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಹಾಗಾಗಿ ಈ ಭಗವದ್ಗೀತೆಯಲ್ಲಿ ಕೇವಲ ಆಧ್ಯಾತ್ಮಿಕ ವಿಷಯಗಳನ್ನು, ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಅಷ್ಟೇ ಹೇಳಲಿಲ್ಲ, ಭೌತಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅನೇಕ ವಿಷಯಗಳನ್ನೂ ಇಲ್ಲಿ ಹೇಳಿದ್ದಾರೆ. ಹಾಗಾಗಿಯೇ ಈ ಭಗವದ್ಗೀತೆ ಅನ್ನೋದು ಯಾವುದೇ ಸೀಮೆ ಅದಕ್ಕಿಲ್ಲ, ಯಾವುದೇ ಅಡೆತಡೆಗಳಿಲ್ಲ, ಯಾವುದೇ ದೇಶದ ಯಾವುದೇ ಒಂದು ನಂಬಿಕೆಯ ಜನರೂ ಕೂಡ ಇದನ್ನು ಓದಿದ್ರೆ ಇದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಇಷ್ಟು ಹೇಳಿ ನನ್ನ ಈ ಒಂದು ಚಿಂತನೆಗೆ ನಾನು ಉಪಸಂಹಾರ ಮಾಡ್ತೇನೆ. ನನ್ನ ಚಿಂತನೆಯಲ್ಲಿ ಯಾವುದೇ ರೀತಿಯ ಶಾಸ್ತ್ರೀಯ ವಿಷಯಗಳು ಬರಲಿಲ್ಲ. ಯಾಕಂದ್ರೆ ವೇದಾಂತದಲ್ಲಿ ಅನೇಕ ಪಾರಿಭಾಷಿಕ ಪದಗಳಿದ್ದಾವೆ. ಅದಕ್ಕೆ ವೇದಾಂತ ಪರಿಭಾಷಾ ಅಂತ ಒಂದು ಪುಸ್ತಕದ ಅಧ್ಯಯನವನ್ನು ಮಾಡಿ ಆಮೇಲೆ ಆ ಪಾರಿಭಾಷಿಕ ಪದಗಳ ಸಹಿತವಾಗಿದ್ರೆ ಚಿಂತನೆ ಮಾಡಬೇಕಾಗತ್ತೆ. ಆದರೆ ನಮ್ಮ ಯಾವ್ಯಾವ ಮತೀಯ ಒಂದು ಮಟ್ಟ ಇದೆಯೋ ಆ ಮಟ್ಟಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಂಡು ಅಷ್ಟಾದರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನನ್ನ ಈ ಮಾತಿಗೆ ಉಪಸಂಹಾರ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.